ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಳ್ಳಿ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರಂತ ಅಜ್ಜಂದ್ರೆ, ಅಡಿಕೆ ಎಲ್ಲ ಹಾಕೊಂಡು ಕಷ್ಟ ಸುಖ ಮಾತಾಡ್ತಾರಂತ ಅಜ್ಜಂದಿಯರೇ, ಸಂಬಳದ ಬಗ್ಗೆ ತಲೆ ಕೆಡ್ಸ್ಕೊಂಡ್ರು ಅಂಕಲ್ಸು, ಪಾರ್ಲರ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರು ಅಂತ ಆಂಟೀಸು, ಏನೇ ಕೆಲ್ಸ ಇದ್ರು ನಮ್ಮ ಶೋ ನೋಡೋಂತ ನಮ್ಮೆಲ್ಲ ವೀಕ್ಷಕರಿಗೆ ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ಮಜಾ ಭಾರತದ ಜರ್ನಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನ ನಗಿಸ್ತಾ, ಅವರು ನಗ್ತಾ, ಎನ್ಕರೇಜ್ ಮಾಡ್ತಾ ಅದ್ಭುತವಾಗಿರುವಂತಹ ನಮ್ಮ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾಧಿಪತಿಗಳಾದಂತಹ ಗುರುಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಹಾಯ್. ಹಾಗೆ ಡಿಂಪಲ್ ಕ್ವೀನ್ ರಚಿತಾ ರಾವ್, ವೆಲ್ಕಮ್ ಟು ದ ಶೋ. ಹಾಯ್ 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 ನಿರಂಜನ್, ಹಾಯ್, ಆಲ್ ದಿ ವೆರಿ ಬೆಸ್ಟ್. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅಂತ ಯಾವಾಗ್ಲೂ ರೆಡಿಯಾಗಿ ಕೂತಿರುವಂತಹ ನಮ್ಮ ಲಾಫಿಂಗ್ ಗ್ಯಾಂಗ್ ಮಜಾ ಭಾರತದ ಆಸ್ಥಾನ ಕಲಾವಿದರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇದೇ ಎನರ್ಜಿನಲ್ಲಿ ನಮ್ಮ ಇವತ್ತಿನ ಗೆಸ್ಟ್ ವೆಲ್ಕಮ್ ಮಾಡ್ಬೋಣ. ಆದರೆ ರಚಿತಾ, ಒಂದು ಕಂಡೀಷನ್, ಅದೇನು ಅಂದ್ರೆ ಗೆಸ್ಟ್ ನ ವೆಲ್ಕಮ್ ಮಾಡೋದಕ್ಕೆ ಯು ಶುಡ್ ಆಲ್ಸೋ ಸಪೋರ್ಟ್ ಮೀ. ಓಕೆ? ಹೌದಾ? ಹೌದು, ಸರಿ. ನಾನು 2 ಲೈನ್ ಹೇಳ್ತೀನಿ, 3, 4, 5 ಎಲ್ಲ ಆ ಕಡೆಯಿಂದ ಬರ್ಬೇಕು. ಓಕೆ? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಕನ್ನಂಬಾಡಿ ಕಟ್ಟಲ್ಲಿ ನೀರಿದ್ರೆ ಬೆಳೆ ಬರ್ತದೆ, ಮಂಡ್ಯದಲ್ಲಿ ನನ್ನ ಯೋಗ್ಯ ಇದ್ರೆ ಕಳೆ ಬರ್ತದೆ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಸತೀಶ್ ನೀನಾಸಂ. ಸತೀಶ್ ಅವರೇ, ವೆಲ್ಕಮ್ ಟು ಮಜಾ ಭಾರತ. ಸೋ ಮಚ್. ಆಕ್ಚುಲಿ ನಾನು ಹೇಳ್ಬೇಕು ಅಂತಿದ್ದೆ, ಸತೀಶ್ ನೀನಾಸಂ, ನೀನ್ ಆಸಮ್. ಥ್ಯಾಂಕ್ ಯು ಗೆಳೆಯ. ಹೇಗಿದ್ಯಾ? ಸೂಪರ್ ಆಗಿದೆ. ಎಸ್, ಹೇಳಿ, ನೀವು ಮಜಾ ಭಾರತಕ್ಕೆ ಹೊಸಬ್ರೇನಲ್ಲ, ಬಟ್ 2ನೇ ಸಲ ಬಂದಿರುತ್ತೆ. ಹೇಗೆ ಅನಿಸ್ತದೆ ನಮ್ಮ ಹೊಸ ವಾತಾವರಣ ಎಲ್ಲ? ಹೇಗೆ ಅನಿಸ್ತದೆ? ನಾನು ಲಾಸ್ಟ್ ಟೈಮ್ ನೋಡಿದ ಶೋಗಳಲ್ಲಿ ಎಂತ ಈ ಶೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ 1 more ಕಳೆ ಯಾಕೆ ಬಂದಿದೆ ಅಂದ್ರೆ, ಮಂಡ್ಯದಲ್ಲಿ ಅಯೋಗ್ಯ ಇದ್ರೆ ಕಳೆ ಬರ್ತದೆ ಅಂದಂಗೆ ಈ ಶೋ ನಲ್ಲಿ ನಮ್ಮ ರಚಿತಾ ಅವರು ಇದ್ರೆ ಇನ್ನೂ ಜಾಸ್ತಿ. ಅಂಡ್ 1 more thing, ಅಫ್ಕೋರ್ಸ್ ಮರೆಯಕ್ಕಾಗಲ್ಲ, ನಮ್ಮ ಗುರು ಸರ್ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅವ್ರು ಇರೋದ್ರಿಂದ ಇನ್ನೂ ಬ್ಯೂಟಿಫುಲ್ ಆಗಿದೆ ಶೋ. ಖಂಡಿತವಾಗಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಿನಿಮಾಗೆ ಅಯೋಗ್ಯ ಅಂತಾನೆ ಹೆಸರಿಡೋದಕ್ಕೆ ಕಾರಣ ಏನು? ನನಗೆ ಇದೇ ಪ್ರಶ್ನೆ ಸುಮಾರು ಸಲ ಬಂತು. ಮೊನ್ನೆ ಅಂಬರೀಷ್ ಅಣ್ಣ ಒಂದು ಹಾಡನ್ನು ಬಿಡುಗಡೆ ಮಾಡಿದ್ರು. ಹೌದು. ಅವ್ರಿಗೆ ಪ್ರೆಸ್ನವರೆಲ್ಲರೂ ಇದೇ ಪ್ರಶ್ನೆ ಕೇಳಿದ್ರು, ಯಾಕೆ ಅಯೋಗ್ಯ ಅಂತ ಇಟ್ಟು ಇದು ಓಕೆನಾ ಅಂತ. ಬಹುಶಃ ಸಿನಿಮಾದಲ್ಲಿ ಏನೇ ಇರುತ್ತೆ, ಅಯೋಗ್ಯ ಅಂತ ಕರೆಯೋರೆಲ್ಲ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಅವ್ನು ಯೋಗ್ಯ ಅಂತ ಅನ್ಸುತ್ತೆ ಅಂತ ಒಂದು ಮಾತನ್ನ ಅವರೇ ಹೇಳಿದ್ರು. ಅದೇ ತರ ಬಹುಶಃ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಎಲ್ರಿಗೂ ಯೋಗ್ಯ ಅಂತ ಅನ್ಸುತ್ತೆ. ಅವ್ರು ಫಸ್ಟ್ ಟೈಮ್ ಬೆಂಗಳೂರು ಹುಡುಗಿ ಆಗಿರೋ ಎಲ್ಲಾ ತನಗಳನ್ನು ಬಿಟ್ಟು ಒಂದು ಹೊಸ ಪಾತ್ರನ ಪ್ರವೇಶ ಮಾಡಿದ್ದಾರೆ, ಮಂಡ್ಯದ ಹುಡುಗಿಯಾಗಿ. ನೀವು ಮಂಡ್ಯ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡೋದು ಅಷ್ಟೇ? ಹೌದು, ನನ್ಗೂ ಮಂಡ್ಯ ಸ್ಲ್ಯಾಂಗ್ ಅಲ್ಲಿ ಇಡೀ ಡೈಲಾಗ್ಸ್ ಇರೋದೇ ಹಂಗೇನೆ. ಸೊ ರಚಿತಾ, ಆ ಕಡೆಯಿಂದ ಯಾವ್ದೋ ಒಂದು ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ಸುಮ್ನೆ ಏನಾದ್ರು ಒಂದು ಬರ್ಬೋದಾ? ಏನ್ಲಾ, ನೋಡ್ತಾನೆ ಇವನಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಬೇಜಾನ್ ಬಿಲ್ಡಪ್ ಕೊಡ್ತಿದ್ದೆ. ಬಾರ್ಲ ಕೂರ್ಲ ನೋಡೋಣ ಶೋನ. ಸಿನಿಮಾ ಎಲ್ಲ ಹಂಗೆ ಇದೆಯಾ? ಖಂಡಿತವಾಗ್ಲು ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡೋಣ. ಬಟ್ ಸದ್ಯಕ್ಕೆ ನಿಮ್ಮ ಸಿಂಹಾಸನ ರೆಡಿ ಆಗಿದೆ. ಪ್ಲೀಸ್ ಆಶೀರ್ವಾದ. ಥ್ಯಾಂಕ್ ಯು. ಕೆರೆ ಹೇಳದಾಗಿದೆ, ವೃತ್ತ ಬರ್ದಾಗಿದೆ, ಇನ್ನೇನಿದ್ರು ಕುಂಟೆ ಬಿಲ್ಲೆ ಆಡದೆ. ಈ ಕಾಮಿಡಿ ಕಣ್ಣ ಮುಚ್ಚಾಲೆ ಈಗ ಶುರು ಆಗುತ್ತೆ. ನಗೋದಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾ ನಮ್ಮ ಮೊದಲನೇ ಸ್ಕೇಟ್ ನೋಡ್ಕೊಂಡ್ಬರೋಣ. ಲೈಫ್ ಅಲ್ಲಿ ಫಿಟ್ ಆಗಿರ್ಬೇಕು, ಫೈನ್ ಆಗಿರ್ಬೇಕು. ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ಈಗಿನ ಜನರೇಷನ್ಗೆ ಫಿಟ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ. ನಮ್ಮ JK ನೋಡಿದ್ರೆ ಇದು ನಿಜ ಅನ್ಸುತ್ತೆ. ಆ ಫಿಟ್ ಅಂಡ್ ಫೈನ್ ಸ್ಕೇಟ್ ನೋಡ್ಕೊಂಡ್ಬರೋಣ, ಬನ್ನಿ. ಮೊಟ್ಟೆ ಏನಾಯ್ತು ಇನ್ನು? ಸುಮಾ ತಗೋ ತಿನ್ನು. ಅಲ್ಲ ಅಕ್ಕ, ಮತ್ತೆ ನಿನ್ನೆ ಬಾಬಾ ಹೇಳ್ತಾ ಇದ್ರು ನೀನ್ ನೋಡಕ್ ದೇವ್ ತರ ಇದೆಯಾ ಅಂತ. ಹೌದ್ ಕಣೆ, ಹೇಳ್ದೆ ಇನ್ನೇನ್ ಮಾಡ್ತಾನೆ ಹೇಳು? ನಾನ್ ದೇವ್ ತರ ಆಡ್ಲಿಲ್ಲ ಅಂದ್ರೆ ನಿನ್ ಭಾವ ನನ್ನ ಮೇಯಿಸ್ಬಿಡ್ತಾನೆ. ನಿನ್ನ ಹತ್ರ ಯಾವಾಗ ಬಂದ್ ಹೇಳಿದ್ರು? ನಿನ್ನೆ ರಾತ್ರಿ ರೂಮಿಗೆ ಬಂದಿದ್ರಲ್ಲ. ನೀನು ಅಂದ್ರೆ ನಿನ್ನೆ ಮನೇಲಿ ಕರೆಂಟ್ ಹೋಗಿತ್ತಲ್ಲ, ನನ್ ರೂಮಲ್ಲಿ ಕರೆಂಟ್ ಇದೆಯಾ ಅಂತ ನೋಡಕ್ ಬಂದಿದ್ರು. ಒಂದೇ ಮನೆ ತಾನೇ, ಕರೆಂಟ್ ಹೋದ್ರೆ 2 ರೂಮಲ್ಲಿ ಕರೆಂಟ್ ಹೋಗುತ್ತೆ ತಾನೇ. ಅದ್ ಹೆಂಗ್ ನಿನ್ ರೂಮಲ್ಲಿ ಇದ್ಯಾ ಅಂತ ನೋಡಕ್ ಬರ್ತಾರೆ.
ನಾವಿಬ್ರು ಒಂದೇ ತಾಯಿ ಮಕ್ಕಳು ತಾನೇ ನೋಡಕ್ ಇಬ್ರು ಒಂದೇ ತರ ಇದೀವಾ ನಿನಗ್ ಮದ್ವೆ ಆಗಿದೆ ನನಗ್ ಮದ್ವೆ ಆಗಿದೆಯಾ ಏನು ಯಾವತ್ತಿಲ್ದಿರೋ ನೀವು ಇವತ್ತು ಡಿಪ್ಸು ಎಕ್ಸಸೈಸು ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಂಗಲ್ಲ ಕಣೆ ಅದು ಗೊತ್ತಿರಿ ರೀ ಆಮ್ಲೆಟ್ ಬಿಸಿ ಇದೆ 6ಕ್ಕೂ ಮುಂಚೆ ತಿನ್ಕೋಬಿಡಿ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಹಂಗಲ್ಲ ಕಣೆ ಮತ್ತೇನ್ ಹೆಂಗ್ರಿ ಇವತ್ತು ಆನಿವರ್ಸರಿ ಅಲ್ವಾ ಎಲ್ಲಿಗೆ ಹೋಗೋಣ ನಮ್ಮನ್ನು ಮದುವೆ ಮಾಡ್ಕೊಟ್ನಲ್ಲ ಪುರೋಹಿತ ಅವ್ನು ಹುಡ್ಕೊಂಡೋಗಿ ಅಣ್ಣ ರಾತ್ರಿ ಬರ್ತೀರಲ್ಲ ಚಂಗು ಬಂಗು ಡಾರ್ಲಿಂಗು ಅಂತ ಅವಾಗ ವಿಚಾರಿಸ್ಕೊಂತೀನಿ ಇವಳಿಗೇನು ಅರ್ಥ ಆಯ್ತು ರೀ ನಿಮಗೆ ರಾತ್ರಿ ಮಾತ್ರ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತಲ್ಲ ರಾತ್ರಿನೇ ಅಲ್ವೇನೆ ಪೆಟ್ರೋಲ್ ರೇಟು ಹೆಂಡತಿ ಮೇಲಿರೋ ಪ್ರೀತಿ ಜಾಸ್ತಿ ಆಗೋದು ರೀ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಡ್ತೀರಾ ಆಚೆಗಡೆ ರಚಿತಾ ಮೇಡಮ್ ಒಂದು ಕಾರ್ ನಿಂತಿದೆಯಲ್ಲ ಅದೇ ಕಲರ್ದು ನೇಲ್ ಪಾಲಿಶ್ ತಂದಿದ್ದೀನಿ ಡಾರ್ಲಿಂಗ್ ನಕ್ಬಿಟ್ಲು ನನ್ನ ಹೆಂಡತಿ ಅದು ಹೋಗ್ಲಿ ಬಿಡು ಇವತ್ತು ನಮ್ಮ ಬಾಸು ಮನೆಗೆ ಊಟಕ್ಕೆ ಬರ್ತಿದ್ದಾರೆ ಅವರು ಮೊದಲೇ ಫಿಟ್ನೆಸ್ ಫ್ರೀಕು 24 hours ಫಿಟ್ನೆಸ್ ಅಂತ ಸಾಯ್ತಿರ್ತಾನೆ ಅವ್ರು ಬಂದಾಗ ನೀವೆಲ್ಲ ಫಿಟ್ ಆಗಿರ್ಬೇಕು ಗೊಬ್ಬರ ಇದನ್ನಲ್ಲ ನಮ್ಮ ಆಫೀಸ್ ಪಿಯೂನು ಅವ್ನ ಮನೆಗೆ ನಮ್ಮ ಬಾಸ್ ಊಟಕ್ಕೆ ಹೋಗಿದ್ದಾರೆ ಅವ್ನ ಹೆಂಡತಿ ದಪ್ಪಗಿದ್ದಾಳೆ ಅಂದ್ಬಿಟ್ಟು ಅವ್ನ ಕೆಲ್ಸದಿಂದಾನೆ ಕಿತ್ತಾಕ್ಬಿಟ್ರು ಗೊತ್ತಾ ನನ್ನ ಕೆಲ್ಸನೂ ಹೋಗ್ಬಿಡುತ್ತೆ ಎಲ್ರು ಒಂದ್ಸರಿ ಎನರ್ಜೆಟಿಕ್ ಆಗಿ ಮೈನ ಅಲ್ಲಾಡಿಸ್ಬಿಡಿ ಓಕೆ ಏನೈತೆ ಏನೈತೆ ಅಕ್ಕ ಏನೈತೆ ರೀ ಅಲ್ಲಾಡ್ಸಿ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಕಣ್ರಿ ಹಿಡ್ಕೊಳಂಗೆ ಯಾಕೆ ಅಲ್ಲಾಡ್ಸಕ್ ಹೋದೆ ಅಯ್ಯೋರಿ ಎಲ್ಲಿಲ್ಲ ಇಲ್ಲ ಅಯ್ಯೋ ಈ ಕಡೆ ಬಾಬಾ ಅಕ್ಕ ಇಲ್ಲ ಇಲ್ಲ ಇದು ನಮ್ ಬಾಸ್ ಏನಾದ್ರು ನೋಡಿದ್ರೆ ನನ್ ಕೆಲ್ಸ ಹೋಗೋದ್ ಗ್ಯಾರಂಟಿ ಇವತ್ತು ರೀ ನೀವ್ ಅವ್ರಿಗೆ ಏನು ಹೇಳಿಲ್ಲ ಅಂದ್ರೆ ಅವ್ರಿಗೇನು ಗೊತ್ತಾಗಲ್ಲ ಕಣ್ರಿ ಸರಿ ಬಂದು ಕುಕ್ಕುರ್ ಬಿಡಿಯಲ್ಲಿ ಸ್ವಲ್ಪ ಕಾಲ್ನ ಹಿಂಗ್ ಮುಂದಕ್ ಮಾಡು ಇದನ್ ಬೆನ್ನೆತ್ತೆ ಎರಡು ಹಿಂಗ್ ಇವತ್ ನನ್ ಕೆಲ್ಸ ಹೋಗೋದ್ ಗ್ಯಾರಂಟಿ ಪಾಪಿ ಬಾರ್ಗೋದ್ರೆ ಎಲೆಕ್ಷನ್ ಅಂತ ಬಾರೇ ಕ್ಲೋಸ್ ಮಾಡಿಬಿಟ್ಟಿದ್ರು ಇವಾಗ ಏನ್ ಮಾಡ್ಲಿ ಬಾಸ್ ಬಂದ್ರೆ ಬಾಬಾ ಒಂದ್ ನಿಮಿಷ ಬಾಬಾ ಅಕ್ಕ ಈ ಕಡೆ ಹಿಂಗೆ ನಿತ್ಕೋ ಅಕ್ಕ ಹಂಗೆ ಇರು ಆಯ್ತಾ ಕರೆಕ್ಟ್ ಆಯ್ತು ಮತ್ತೆ ಸರ್ ಇನ್ನು ಬಗ್ಗಕ್ ಹೋಗ್ಬೇಡ ಬಗ್ಗಿದ್ರೆ ಒದ್ದು ಬಿಡ್ತೀನಿ ಆಯ್ತು ರೀ ಓಕೆ ಬಾಸ್ ಬರೋ ಟೈಮ್ ಆಯ್ತು ರೆಡಿ ಆಗು ಓಕೆ ಕಣ್ರಿ ನಿನಗೇನ್ ಪ್ರಾಬ್ಲಮ್ ಇಲ್ಲ ಏನಿಲ್ಲ ಬಾಬಾ ಎಲ್ಲ ಚೆನ್ನಾಗಿದೆ ನಿನ್ ಸೊಂಟ ಸಾರಿ ಬಾಬಾ ಬಾಸ್ ಬರೋ ಟೈಮ್ ಬೇರೆ ಆಯ್ತು ಹಾಯ್ ಸರ್ ಹಾಯ್ ಹಾಯ್ ಸರ್ ಹಾಯ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಏನ್ ಮಿಸ್ಟರ್ ಪಟೇಲ್ ನೀವು ಇಷ್ಟೊಂದು ಎನರ್ಜಿ ಆಗಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಸರ್ ನಾನಷ್ಟೇ ಅಲ್ಲ ಸರ್ ನನ್ನ ಇಡೀ ಫ್ಯಾಮಿಲಿನೇ ಫುಲ್ ಎನರ್ಜೆಟಿಕ್ ಆಗಿದೆ ಸರ್ ಎಸ್ ಸರ್ ಕರ್ಸಿ ಮತ್ತೆ ನೋಡ್ಬಿಡೋಣ ರಮಾ ಹಾಯ್ 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 ಸರ್ ಅವಳು ನನ್ನ ಹೆಂಡತಿ ಸರ್ ಐ ಆಮ್ ಸಾರಿ ಮಿಸ್ಟರ್ ಪಾಟೀಲ್ ತುಂಬಾ ಎನರ್ಜೆಟಿಕ್ ಆಗಿರಲ್ಲ ಅದಕ್ಕೆ ಮಾಡೆಲ್ ಅನ್ಕೊಂಡು ಫಾಲೋ ಮಾಡ್ಬಿಟ್ಟೆ ನಾನು ನಾದ್ನಿ ಇದ್ದಾಳ ಅವ್ನು ನೋಡ್ಬೇಕು ನೀವು ಕರ್ಸಿ ಮತ್ತೆ ನೋಡೋಣ ಸೂಪರ್ ಡೂಪರ್ ಅವಳು ಕರ್ಸಿ ಲೇ ಇವಳೇ ಏನ್ರಿ ಇವಳಪ್ಪ ಅವಳೆ ಅನ್ಕೊಂಡು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಹೆಂಗಸರಿಗೆ ಮರ್ಯಾದೆ ಕೊಟ್ಟು ಕಲೀರಿ ನಿಮ್ ಮನೆ ಕೆಲ್ಸದವ್ರು ಅವರು ಮರ್ಯಾದೆ ಕೊಟ್ಟು ಕರೀರಿ ಸರಿ ಸರ್ ಸಾರಿ ಸರ್ ಇವಳೇ ಸಾರಿ ಸಾರಿ ಸರ್ ನಾದ್ನಿ ಬಾರಿ ಸರ್ ಹಾಯ್ ಸರ್ ಹಾಯ್ ಸರ್ ಐ ಆಮ್ ಸೋ ಫಿಟ್ ಅಂಡ್ ಫೈನ್ ಸರ್ ಇಸ್ ಇಟ್ ಯಾ ಸರ್ ಯು ಸಿ ಸರ್ ರಿಯಲಿ ಎಕ್ಸ್ಟ್ರಾರ್ಡಿನರಿ ಇದು ಬರೀ ಆರ್ಡಿನರಿ ಸರ್ ಇವಳು ಕಂಟಿನ್ಯೂಸ್ ಆಗಿ 1000 ಟಿಪ್ಸ್ ಹೊಡಿತಾಳೆ ಹೊಡ್ಸಿ ಮತ್ತೆ ಬಾಬಾ ಸರ್ ಜಸ್ಟ್ ಹೊಡೆದಿದ್ದಾಳೆ ಸರ್ ಸುಸ್ತಾಗಿರುತ್ತೆ ಈಗಷ್ಟೇ ಹೊಡೆದು ಸುಸ್ತಾಗಿದ್ದಾರೆ ಇರ್ಲಿ ಬಿಡಿ ನೋಡಿ ಈ ಹೆಣ್ಮಕ್ಳು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ಬಾಡಿ ಫಿಟ್ ಅಂಡ್ ಫೈನ್ ಆಗಿರ್ತದೆ ಅವಾಗ ಯಾವುದೇ ರೀತಿಯಾದಂತ ತೊಂದರೆ ಬರೋದಿಲ್ಲ ಹೌದು ಸರ್ ನೋಡಿ
ನೀವು ದಿವಸ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಒಬ್ಬರೇ ಹೋಗೋದಕ್ಕೆ ಏನಾದ್ರು ಬೋರ್ ಆಯ್ತು ಅನ್ಸಿದ್ರೆ ನಿಮ್ಮ ಮನೇಲಿ ಇರ್ತಕ್ಕಂತಹ ಸಾಕು ಪ್ರಾಣಿಗಳ ಕರ್ಕೊಂಡೋಗಿ ಯಾವುದೇ ಬೋರ್ ಆಗಲ್ಲ. ಸರ್ ನಾನು ನಾಳೆಯಿಂದ ಜಾಗಿಂಗ್ ಹೋಗುವಾಗ ಅಕ್ವೇರಿಯಂ ಮೇಲೆ ಇರೋ ಮೀನು ಕರ್ಕೊಂಡು ಹೋಗ್ತೀನಿ. ಊಟ ಮಾಡ್ಕೊಂಡ್ಬಿಡೋಣ. ವೈ ನಾಟ್ ಡಾರ್ಲಿಂಗ್, ಊಟ ಎಲ್ಲ ರೆಡಿ ಮಾಡ್ಬಿಡಿ. ಪಾಟೀಲ್ ಸರ್, ನಾವು ಊಟ ಮಾಡೋಕ್ಕಿಂತ ಮುಂಚೆ ಪ್ರೀ ಲಂಚ್ ಎಕ್ಸರ್ಸೈಸ್ ಮಾಡ್ಬಿಡೋಣ. ಅದಕ್ಕೇನಂತೆ ಮಾಡೋಣ ಸರ್. ಬನ್ನಿ. ಸಾರಿ, ತುಂಬಾ ತುಂಬಾ ಚೆನ್ನಾಗಿದೆ ಎಕ್ಸರ್ಸೈಸ್. ನೀವೇನೇ ಹೇಳಿ ಪಾಟೀಲ್, ನಾವು ಈ ರೀತಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಫಿಟ್ ಅಂಡ್ ಫೈನ್ ಆಗಿರ್ತದೆ. ಅವಾಗ ಯಾವುದೇ ರೀತಿ ತೊಂದರೆ ಬರಲ್ಲ. ಹೌದು ಸರ್. ನೋಡಿ, ನನ್ನ ಹೊಟ್ಟೆ ತುಂಬಾ ಗಟ್ಟಿಯಾಗಿದೆ. ಒಂದ್ಸಲ ಹೊಡೆದು ಟೆಸ್ಟ್ ಮಾಡಿ. ಬೇಡ ಬಿಡಿ ಸರ್. ಹೊಡಿರಿ. ಬೇಡ ಬಿಡಿ ಪಾಟೀಲ್. ಜ್ವರ ಹೊಡೆಯಲ್ಲ ಸರ್. ಹೊಡ್ರಿ, ಜೋರಾಗಿ ಹೊಡಿಬೇಕು ಸರ್. ಹೊಡ್ರಿ ಜೋರಾಗಿ. ನೋಡಿ ನನ್ನ ಹೊಟ್ಟೆ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ನಿಮ್ ಹೊಟ್ಟೆ ಏನ್ ಚೆಕ್ ಮಾಡ್ಲಾ ಸರ್? ಬೇಡ ಸರ್. ಯಾಕೆ ಮಿಸ್ಟರ್ ಪಾಟೀಲ್? ಬೇಡ. ನೀವು ದಿವಸ ಎಕ್ಸರ್ಸೈಸ್ ಮಾಡಿ ಫಿಟ್ ಅಂಡ್ ಫೈನ್ ಆಗಿದ್ದೀರಾ. ಒಂದ್ಸಲ ಚೆಕ್ ಮಾಡ್ತೀನಿ. ಬೇಡ ಪ್ಲೀಸ್ ಸರ್. ಬೇಡ ಸರ್. ಪ್ಲೀಸ್ ಬೇಡ ಸರ್. ಓ ಮಿಸ್ಟರ್ ಪಾಟೀಲ್, ಏನ್ರು ಇಷ್ಟೊಂದು ಗಟ್ಟಿ ಆಗಿದ್ದೀರಾ? ನಮ್ಮ ವರ್ಕರ್ ಇಷ್ಟೊಂದು ಫಿಟ್ ಆಗಿರೋದು ನೋಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆಪ್ಪ. ಥ್ಯಾಂಕ್ ಯು ಸರ್. ಮಿಸ್ಟರ್ ಪಾಟೀಲ್ ಸರ್, ಬನ್ನಿ ಲಂಚ್ ಶುರು ಮಾಡೋಣ. ಓಕೆ ಸರ್, ಬನ್ನಿ ಸರ್. ಮಿಸ್ಟರ್ ಪಾಟೀಲ್ ಸರ್, ನಿಮ್ಮ ನಾದ್ನಿಗೆ ಇನ್ನೂ ಮದುವೆ ಆಗಿಲ್ವಾ? ಇಲ್ಲ ಸರ್, ಆಗಿಲ್ಲ. ಯಾಕೆ? ಅವಳು ತುಂಬಾ ಒಳ್ಳೆ ಹುಡುಗಿ ಸರ್. ಹಾ ಸರ್, ಅವಳು ಒಳ್ಳೆತನಕ್ಕೆ ತಕ್ಕ ಗಂಡು ಇನ್ನೂ ಸಿಕ್ಕೇ ಇಲ್ಲ ಸರ್. ನಿಮಗ್ ನಾದ್ನಿ ಇಲ್ವಾ ಸರ್? ಅಯ್ಯೋ, ನಮ್ ನಾದ್ನಿ ಇದ್ಲು, ಕಿಡ್ನಿ ಫೇಲ್ ಆಗಿ ಸತ್ತೋದ್ಲು. ಅಯ್ಯೋ, ಕಿಡ್ನಿ ಫೇಲ್ ಆದ್ರೆ ಇನ್ನೊಂದ್ಸಲಿ ಕಟ್ಟಿ ಪಾಸ್ ಮಾಡೋದಪ್ಪ, ಸಾಯೋದೇಕೆ? ಸರ್, ನಿಮ್ಗೆ ಆವಾಗ್ಲೇ ಹೇಳಿಲ್ವಾ ನಾನು ಅವಳಿಗೆ ಕಾಮನ್ ಸೆನ್ಸ್ ಗಿಂತ ಕಾಮಿಡಿ ಸೆನ್ಸ್ ಜಾಸ್ತಿ ಅಂತ? ಆಕ್ಚುಲಿ ನನ್ಗೆ ಕಾಮಿಡಿ ಅಂದ್ರೆ ಇಷ್ಟ. ಯಾಕೆ ಹೇಳಿ? ಯಾಕೆ ಸರ್? ಇದು ಕಾಮಿಡಿ ಪ್ರೋಗ್ರಾಮ್. ದಿನ 3 ಆಟಗಳು. ಸರ್, ಊಟ ರೆಡಿ ಇದೆ. Please. ಓಕೆ. ಮಿಸ್ಟರ್ ಪಾಟೀಲ್, ನೀವೇನೇ ಹೇಳಿ, ನಿಮ್ ಹೆಂಡತಿ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಇಷ್ಟೊಂದು ಫಿಟ್ ಆಗಿರೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವಳು ಡೈಲಿ ಸೋಯಾಬೀನ್ ತಿಂತಾಳೆ ಸರ್. ಸೊ ಕ್ಯಾನ್ ಐ ಸರ್ವ್ ಯು? ಪರವಾಗಿಲ್ಲ, ಇರೋದನ್ನೇ ನಾನು ತಿಂತೀನಿ. ಓಕೆ. ಚಿನ್ನು, ನಾನ್ ನಿಮಗ್ ಸ್ವಲ್ಪ ತಿನ್ನಿಸ್ಲಾ? ಬೇಡ, ನಾನೇ ತಿಂತೀನಿ. ನನ್ನ ಕೈ ಇಲ್ವಾ? ಒಂದ್ ಸ್ವಲ್ಪ ತಿನ್ನಿಸ್ತೀನಿ. ಬೇಡ, ನಾನೇ ತಿಂತೀನಿ. ನಾನು ಎಷ್ಟು ತುಪ್ಪಾಗಿರ್ತೀನಿ ಅಷ್ಟೊತ್ತು ನಿಮ್ಗೆ ಒಳ್ಳೇದು. ಸೊಂಟ ಹಿಡ್ಕೊಂಡಿದೆ. ಸರ್, ನೀವು ತಿನ್ನಿ ಸರ್. ನಿನ್ ಬಿಟ್ಟು ಯಾವತ್ತಾದ್ರೂ ನಾನು ತಿಂದಿದ್ದೀನ ಚಿನ್ನ? ನೀನೇ ತಿನ್ನಿಸ್ಬೇಕು. ಮಿಸ್ಟರ್ ಪಾಟೀಲ್, ಯು ಹ್ಯಾವ್ ಎ ವೆರಿ ರೊಮ್ಯಾಂಟಿಕ್ ವೈಫ್. ಮಿಸಸ್ ಪಾಟೀಲ್, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಡಿಸ್ಟರ್ಬ್ ಯು? ಆಫ್ ಕೋರ್ಸ್. ನೀವು ಬೇಜಾರ್ ಮಾಡ್ಕೊಳ್ಳೋದಿದ್ರೆ ಬೇಜಾರ್ ಮಾಡ್ಕೊಂಡು ಒಂದ್ ಗ್ಲಾಸ್ ನೀರ್ ತಗೋಬರ್ತೀರಾ? ನೋನಾ? ಏ, ಊಟ ಪಡಿಸಿದ್ಮೇಲೆ ನೀರಿಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವೇನೆ? ಹೋಗೆ ಸುಮಾ. ಆಯ್ತಕ್ಕ. ವೈಟ್, ನೀವೇ ಹೋಗಿ ತಗೋಬನ್ನಿ. ಎನಿ ಪ್ರಾಬ್ಲಮ್? ಹೋಗಿ ತಗೋಬನ್ನಿ. ರೀ, ನಾನು ಹೋಗಿ ನೀರ್ ತಗೊಂಡ್ಬರ್ತೀನಿ. ಸ್ವಲ್ಪ ಮಾತಾಡ್ತಾ ಇರ್ರಿ. ಓಕೆ ಸರ್. ಸುಮಾ, ಅಕ್ಕ, ಬಡವ್ರ ಮನೆ ಊಟ ಹೆಂಗಿದೆಯೋ ಏನೋ. ಮಿಸಸ್ ಪಾಟೀಲ್, ಎಲ್ಲ ಹೋಯ್ತು? ಏನು ಪಿನ್ನು ಸರ್, ಗುಂಡ್ಪಿನ್ನು ಯಾವ್ದಾದ್ರು ಕಾಲೇ ಚುಟ್ಬಿಟ್ರೆ ಕಷ್ಟ ಅಲ್ವಾ? ಓ, ನಾನು ಹುಡುಕ್ತೀನಿ ಹಾಗಾದ್ರೆ. ರೀ, ನಿಮ್ಗೇನಾದ್ರು ಸಿಕ್ತಾ? ಪಂಕ್ ಬೇಡ ಅಂತ ಹೇಳಿದ್ದೆ ತಾನೇ ನಿನಗೆ. ಅಡಿಗೆ ಮನೆ ಇರ್ಬೇಕು ನೋಡಿ, ಹೋಗಿ ಹುಡುಕು. ಸರ್ ಸರ್ ಸರ್, ಅವ್ರು ಹುಡುಕಂತಾರೆ, ನಾವು ಬನ್ನಿ ಊಟ ಮಾಡೋಣ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಲಂಚ್. ಏನಾಯ್ತು? ಮೋಸ್ಟ್ಲಿ ಗುಂಡುಪಿನ್ನು ಚುಚ್ಚಿರ್ಬೇಕು ಅನ್ಸುತ್ತೆ ಸರ್. ಓ ಮೈ ಗಾಡ್, ಚುಚ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ನಾನು ಹೆಲ್ಪ್ ಮಾಡ್ತೀನಿ ಅವ್ರಿಗೆ. ಬೇಡ ಸರ್, ಅವ್ರಿಗೆ ನೋಡಿ. ಮಿಸಸ್ ಪಾಟೀಲ್, ಏನಾಯ್ತು? ಇದು ಸ್ವಿಮ್ಮಿಂಗ್ ಎಕ್ಸರ್ಸೈಸ್ ಸರ್. ಇದು ಮಾಡೋದ್ರಿಂದ ಹೊಟ್ಟೆ ಕರಗುತ್ತೆ, ಆಮೇಲೆ ಫ್ಯಾಟ್ ಕಂಟೆಂಟ್ ಕಮ್ಮಿ ಆಗುತ್ತೆ, ನರ್ವ್ಸ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಹಾಗಾದ್ರೆ ನಾನೊಂದ್ಸಲ ಟ್ರೈ ಮಾಡ್ಲಾ? ಆಫ್ ಕೋರ್ಸ್. ಥ್ಯಾಂಕ್ ಯು. ಪಂಕ್ ಬೇಡ ಅಂತ ಹೇಳಿ ತಾನೇ. ಸೋ ನೈಸ್. ಈ ಎಕ್ಸರ್ಸೈಸ್ ತುಂಬಾ ಚೆನ್ನಾಗಿದೆ. ಹೊಟ್ಟೆ ಎಲ್ಲ ಕರಗ್ತಾ ಇದೆ. ಸಾಕ್ಬಿಡಿ ಸರ್. ಓ ಮಿಸಸ್ ಪಾಟೀಲ್, ನೀವು ನೀರೇ ತರಲಿಲ್ಲ? ಓ ಸರ್, ನೋಡಿ ನಾನು ಮರ್ತೆ ಬಿಟ್ಟಿದ್ದೀನಿ. ಪ್ಲೀಸ್ ತಗೊಬನ್ನಿ. ಓಕೆ ಸರ್. ಸರ್ ತಗೊಳ್ಳಿ. ಕೆಳಗಡೆ ಇಡಿಪ್ಪ. ಮಿಸಸ್ ಪಾಟೀಲ್, ಯಾಕೆ ಈ ತರ ಬಗ್ಗೆ ಇಟ್ರಿ? ಇದು ಸ್ಪೈನಲ್ ಕಾರ್ಡ್ ಎಕ್ಸರ್ಸೈಸ್ ಸರ್. ಇದು ಮಾಡೋದ್ರಿಂದ ಸ್ಪೈನಲ್ ಕಾರ್ಡ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ನೋಡಿ. ನೋಡಿ ಸರ್. ಮಿಸ್ಟರ್ ಪಾಟೀಲ್ ಸರ್, ನಿಮ್ ಹೆಂಡತಿ ಹೆಲ್ತ್ ಬಗ್ಗೆ ಇಷ್ಟೊಂದು ಕಾನ್ಶಿಯಸ್ ಆಗಿರೋದು ನೋಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಐ ಲವ್ ಯು.
ಬೀಡ್ಸೆ ಬಿಟ್ಟಲ್ಲ ಸರ್. ಏನ್ ನೀವು ಒಂದ್ಸರಿ ಹೇಳ್ಕೊಂಡು ತಗೊಂಡ್ಬೇಕು ತಾನೆ. ಬಗ್ಗು ಬಾಡ ಅಂತ ಬಗ್ಗು ಬಿಡ್ತಾಳೆ. ಮಿಸಸ್ ಪಾಟೀಲ್ ಸರ್ ತಗೊಳ್ಳಿ. ಪಾಪ ನೀವು ಆಗ್ಲಿಂದ ತುಂಬಾ ಎಕ್ಸರ್ಸೈಸ್ ಮಾಡಿ ಸುಸ್ತಾಗಿದ್ರ ಅನ್ಸುತ್ತೆ. ಬನ್ನಿ ಒಂದ್ ಕಡೆ ಕೂತ್ಕೊಳ್ಳಿ. ಇಲ್ಲಿ ಪರವಾಗಿಲ್ಲ. ಅಯ್ಯೋ ಹಂಗ್ ಮಾಡೋದ್ರಿಂದ ಸ್ಪೈನಲ್ ಕಾರ್ಡ್ ನೋವಾಗುತ್ತೆ. ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಪರವಾಗಿಲ್ಲ. ಅಯ್ಯೋ ಬನ್ನಿ ಪರವಾಗಿಲ್ಲ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕಾಲಕ್ಕೆ ಹಿಂಗ್ ಮಾಡ್ಕೊಂಡಿದ್ದೀರಾ? ಕೆಳಗಡೆ ಇದು ಸೋಫಾ ಸೈಕ್ಲಿಂಗ್ ಅಂತ ಸರ್. ಕೆಳಗಡೆ ಇಡಿಪ್ಪ. ಇಲ್ಲಿ ಸರ್. ಅಯ್ಯೋ ಮೇಲೆದಳಿ. ಅಯ್ಯೋ ಕೆಳಗಡೆ ಇಡಿಪ್ಪ. ಏನ್ ಮಾಡ್ತಾ ಇದ್ದೀರಾ? ಅದೇ ಸರ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಆದ್ರೂ ನೀವೇನು ಹೇಳಿ, ಇಷ್ಟೊತ್ತಲ್ಲಿ ನೀವು ಮಂಡಿಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀಟಾಗಿ ನೀಡಿ. ನೀಡಿಪ್ಪ. ಸರ್ ನನ್ನ ಹೆಂಡತಿ ಒಳ್ಳೆ ಸಿಂಗರು ಸರ್. ಅವಳಿಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಯಾವುದೂ ಇಲ್ಲ. ನೀವು ಬನ್ನಿ ಊಟ ಮಾಡ್ಬಿಡೋಣ. ಬನ್ನಿ ಸರ್. ಓಕೆ ನೀನು ಬಗ್ಗು ಪಡ ಅಂತ ಹೇಳಿ ಸಿಂಗರ್ ಸಿಂಗರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಹಾ ಸರ್. ನೀವ್ ಏನೇ ಹೇಳಿ ಪಾಟೀಲ್, ನಾನು ಸ್ವಲ್ಪ ತಿಂದ್ರು ಇಂತ ಒಂದು ಫಿಟ್ನೆಸ್ ಫುಡ್ ನನ್ನ ಲೈಫ್ ಅಲ್ಲಿ ನಾನು ತಿಂದೇ ಇರ್ಲಿಲ್ಲ. ನಿಮ್ ಹೆಂಡತಿ ಎಷ್ಟು ಫಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೋಡಕ್ ತುಂಬಾ ಖುಷಿ ಆಗುತ್ತೆ. ಏನ್ ಸರ್ ನೀವು ಖರ್ಚಿಫ್ಲೆಲ್ಲ ಬೀಳಿಸ್ಬಿಡ್ತೀರಲ್ಲ. ಬಗ್ಗು ಬಿಟ್ಟು ಬಗ್ಗು ಬೇಡ ಅಂತ ಹೇಳಿದ್ದೆ ತಾನೇ ನಿನಗೆ. ಥ್ಯಾಂಕ್ ಯು ಮಿಸಸ್ ಪಾಟೀಲ್. ನೋಡಿ ಇಷ್ಟೊತ್ತಿಗೆ ಬಗ್ ನಿಂತ್ಕೊಂಡ್ರೆ ಡ್ಯಾಮೇಜ್ ಆಗುತ್ತೆ. ಏನಿಲ್ಲ, ಸ್ವಲ್ಪ ಸ್ಟ್ರೈಟ್ ಮಾಡಿ. ಕಂಫರ್ಟಬಲ್ ಸರ್. ಚೂರ್ ಸ್ಟ್ರೈಟ್ ಮಾಡಿ. ಅಯ್ಯೋ ಸ್ಟ್ರೈಟ್ ಮಾಡಿ. ಸ್ಟ್ರೈಟ್ ಮಾಡಿ. ನೀನ್ ಫಿಟ್ನೆಸ್ ಮನೆಗೆ ಬೆಂಕಿ ಹಾಕ. ಬಂದಾಗಿಂದ ಫಿಟ್ನೆಸ್ ಅಂತ ಹೇಳಿ ಹೇಳಿ ನನ್ನ ಗಂಡ ನನ್ನ ಸೊಂಟನೆ ತಗ್ಬಿಟ್ಟ. ನಾಚೆ ಆಗಲ್ಲ ನಿನ್ಗೆ? ಮಿಸ್ಟರ್ ಪಾಟೀಲ್, ನೀವು ಯಾವಾಗ ಹೋಲ್ ಫ್ಯಾಮಿಲಿ ಡೌ ಮಾಡಕ್ ಶುರು ಮಾಡಿದ್ರೆ ನಂಗೆ ಆಗ್ಲೇ ಡೌಟ್ ಇತ್ತು, ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ. ನೋಡ್ರಿ, ಫಿಟ್ನೆಸ್ ಅನ್ನೋದು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ನಾವು ರೆಗ್ಯುಲರ್ ಆಗಿ ಮಾಡ್ಬೇಕು. ಯಾರನ್ನ ಮೆಚ್ಚೋದಕ್ಕಾಗ್ಲಿ ಅಥವಾ ಮತ್ತೊಂದಕ್ಕಾಗ್ಲಿ ಮಗದೊಂದಕ್ಕಾಗ್ಲಿ ಮಾಡೋದಲ್ಲ. ಸಾರಿ ಸರ್, ಥ್ಯಾಂಕ್ ಯು. ಸಾರಿ ಸರಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ನೋಡಿ, ಎಲ್ರು ತಪ್ಪು ಮಾಡ್ತಾರೆ, ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗ್ಬೇಕು. ಮತ್ತೆ ಈ ರೀತಿ ತಪ್ಪು ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಬಾಸ್ ನಗ್ತಾ ಇದ್ದಾರೆ, ಕೋಪನೇ ಮಾಡ್ಕೊಂಡಿಲ್ಲ ಅವರು. ಮಿಸ್ಟರ್ ಪಾಟೀಲ್ ಸರ್, ನಿಮ್ಮನ್ನ ಇವತ್ತಿಂದನೇ ಕೆಲಸದಿಂದ ತೆಗಿತಾ ಇದ್ದೀನಿ ಸರ್. ಮಿಸ್ಟರ್ ಜೆಕೆ, ಎಸ್, ಡೈಲಾಗ್ ಮಧ್ಯೆ ಏನೋ ಫ್ಲೋನಲ್ಲಿ ಏನೋ ಹೇಳ್ದಂಗಿತ್ತು. ಫ್ಲೋ ಅಲ್ಲ, ಇರೋದೇ ಡೈಲಾಗ್ ಹಂಗೆ. ಅದು ಈ ಒಂದು ಫಿಟ್ನೆಸ್ ಫ್ರೀಕ್, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನ್ ಸರ್? ನಕ್ಕ ತಕ್ಷಣ ಫೇಶಿಯಲ್ ಎಲ್ಲ ಮಸಲ್ಸ್ ಎಕ್ಸಸೈಸ್ ಆಗುತ್ತೆ, ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಆಮೇಲೆ ಇವನ್ ಕಾರ್ಡಿಯೋ ಎಕ್ಸಸೈಸ್ ನಗ್ತೀವಲ್ಲ, ಕಾರ್ಡಿಯೋ ಎಕ್ಸಸೈಸ್ ಆಗುತ್ತೆ. ಸೊ ಐ ಥಿಂಕ್ ಟೋಟಲ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಸೊ ಸ್ವಲ್ಪ ಒಂದು 2 kg ಕಮ್ಮಿ ಆಗಿದ್ದೀನಿ ನಾನು. ಸೂಪರ್. ಸೊ ನಮ್ಮ ಸ್ಕಿಟ್ ಹೇಗೆ ಅನ್ನಿಸ್ತು ಸರ್? ಇಲ್ಲ, ಚೆನ್ನಾಗಿತ್ತು ಕಾನ್ಸೆಪ್ಟ್ ಆಫ್ ಎಕ್ಸಸೈಸಸ್. ಯಾಕಂದ್ರೆ ಇವತ್ತಿಗೆ ಎಲ್ರು ಸಡನ್ ಆಗಿ ಇತ್ತೀಚೆಗೆ ಒಂದು 2 ವರ್ಷದಲ್ಲಿ ಎಲ್ರು ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಸೊ ಇದನ್ನ ಚೆನ್ನಾಗಿ ಮಾಡಿದ್ದೀರಿ. ಅಂಡ್ ಪಾಟೀಲ್ ಅವರದ್ದು ಎಂಟ್ರಿ ವಾಸ್ ಎಕ್ಸಲೆಂಟ್. ಆಮೇಲೆ ಐ ಥಿಂಕ್ ಇವತ್ತೆಲ್ಲ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾ ಇದ್ದು ಹೀರೋ ಆಫ್ ದ ಶೋ ಮಿಸ್ಟರ್ ಜೆಕೆ. ಥ್ಯಾಂಕ್ ಯು ಸರ್. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಅಚ್ಚು, ಎಸ್, ಆಕ್ಚುಲಿ ರಾಘು ನಿಜವಾಗ್ಲೂ ಮೋಸ್ಟ್ಲಿ ಯು ಹ್ಯಾವ್ ಅ ಬೆಸ್ಟ್ ಫಿಗರ್ ರಾಘು. ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಪಕ್ಕಾ ಎಲ್ಲ ಮೆಟೀರಿಯಲ್ ನಿಜವಾಗ್ಲೂ ಆ ವೇಸ್ಟ್ ಏನಿದೆ ಶೇಪು, ಆ ಥರ ಐ ಥಿಂಕ್ ಓನ್ಲಿ ಯು ಕ್ಯಾನ್ ಕಾಂಪೀಟ್ ವಿತ್ ನೀಲಾ ಅಂತ ಅನ್ಸುತ್ತೆ. ಅಲ್ವಾ ನೀಲಾ? ಆಗಲ್ಲ ಅಕ್ಕ. ಯಾಕಮ್ಮ? ಯಾಕಂದ್ರೆ ಅವನ್ನೆಲ್ಲ ಒರಿಜಿನಲ್ ಅಲ್ಲ, ಓನ್ಲಿ ಕಾಟನ್. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ರಾಘು ನೀನು. ರೀ ಪಾಪ ಕಿಕ್ ತುಂಬಾ ಕೆಟ್ಟದಾಗ ಕಿಕ್ ಕೊಟ್ರಿ, ಪಾಪ ನೀವು ಬಿದ್ರಿ ಅವರು ಬಿದ್ರು. ಅಂಡ್ ಅದು ತುಂಬಾ ಚೆನ್ನಾಗಿತ್ತು, ನಮ್ಗೆ ಒಂಥರ ಫನ್ ಆಗಿತ್ತು, ವೆರಿ ಫನಿ ಇಟ್ ವಾಸ್. ಪಾಟೀಲ್ ರೇ, ಫೈನಲಿ ನಿಮ್ಮನ್ನ ನಿಮ್ಮ ವೇಷದಲ್ಲಿ ನೋಡ್ತಿದೀವಿ, ಸಖತ್ ಖುಷಿ ಆಯ್ತು ಪಾಟೀಲ್ ರೇ, ತುಂಬಾ ಖುಷಿ ಆಯ್ತು. ಅಬ್ಬಾ, ಸದ್ಯ ನಮ್ ಪಾಟೀಲ್ ರೇ ಎಲ್ಲೂ ಕ್ಯಾರೆಕ್ಟರ್, ರಿಯಲ್ ಕ್ಯಾರೆಕ್ಟರ್ ಮಿಸ್ ಆಗಿ ಎಲ್ಲೂ ಹೋಗ್ದೇನೆ ವಾಪಸ್ ಬಂದಿದ್ದೀರಾ. ವೆರಿ ನೈಸ್. ಅಂಡ್ ಜೆಕೆ, ಮ್ಯಾನ್ ಆಫ್ ದ ಹೋಲ್ ಸ್ಕಿಟ್ ಅಂತಾರಲ್ಲ, ಸೂಪರ್. ನನ್ಗೆ ನೀವ್ ಮಾಡ್ತಿರ್ಬೇಕಾದ್ರೆ CR ಸಿಂಹ ಸರ್ ನಾಪ್ಕಕ್ ಬಂದ್ರು.
ಹಂಗೆ ಆ ವಾಯ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ಸ್, ನಿಮ್ಮ ಕಂಪ್ಲೀಟ್ ಐ ಥಿಂಕ್ ರೆಪ್ಲಿಕ್ ಆಫ್ CR ಸಿಂಹ ಸರ್ ಅಂತ ಅನ್ಸ್ತು ನಂಗೆ ನಿಮ್ಮನ್ನ ನೋಡಿದ ತಕ್ಷಣ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಗಾಡ್ ಬ್ಲೆಸ್ ಯು JK. ಥ್ಯಾಂಕ್ ಯು. ಸೊ ಹೇಗಿತ್ತು ಇವರ ಫಿಟ್ನೆಸ್ ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನಾವೆಲ್ಲ ನಗ್ತಾ ಇದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ಎನರ್ಜಿ, ಫ್ಯಾಂಟಾಸ್ಟಿಕ್ ಎನರ್ಜಿ. ಅಂಡ್ ಹುಡುಗಿ ಪಾತ್ರ ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ JK ಬಂದ್ಮೇಲೆ ಇನ್ ಸ್ವಲ್ಪ ಬೇರೆ ರೇಂಜಿಗೆ ಎಳ್ಕೊಂಡೋಯ್ತು. ಗುಡ್ ಲಕ್ ನಿಮ್ಮ ಮುಂದಿನ ಫ್ಯೂಚರ್ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಸೊ ಫಿಟ್ನೆಸ್ ಚಾಲೆಂಜ್ ಅಂತ ಬರೀ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹಾಕೋದಷ್ಟೇ ಅಲ್ಲ, ಜೀವನದಲ್ಲೂ ಲೈಟ್ ಆಗಿ ಫಿಟ್ ಆಗಿರಿ, ಫೈನ್ ಆಗಿರಿ. ಸದ್ಯಕ್ಕೆ ನೀವು ಆರಾಮಾಗಿ ಕೂತ್ಕೊಳ್ಳಿ, ಯಾಕೆ ಟೆನ್ಷನ್ ಅಂದ್ರೆ ಕೂಲ್ ಆಗಿರಿ. ಥ್ಯಾಂಕ್ ಯು. ನಿನ್ನೆ ನಮ್ ಗುರುಗಳಿಗೆ ಅವಮಾನ ಮಾಡಿ ಕಳ್ಸ್ಬಿಟ್ರಲ್ಲ, ಇವತ್ತು ನಮ್ಮ ಅಣ್ಣ ರಾತ್ರಿ ಹಗ್ಲು ಕೂತು ಪ್ರಿಪೇರ್ ಆಗಿ ಬರ್ತಾವ್ರೆ. ಏನ್ರೋ ಇದು? ಒಂದ್ ಸಾಂಗ್ ಓದ್ತೀನಿ, ಹೆಂಗಿದೆ ಅಂತೇಳಿ. ಸಾಗನ್ ಓದೋದು? ಹೌದು. ಸರಿ ಆಯ್ತು, ಓದಕ್ಕೆ. ನಾವು ಓದೋದು, ಗುರು ಕಿರಣ್ ಸರ್ ಹಾಡೋದು, ಇಷ್ಟೇ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಆ ಹುಡುಗಿ ಇತ್ತಾಗಿ ಈ ಹುಡುಗಿ ಯಾವತ್ತು ಇರಬಾರ್ದು ರೀ. ನಿಂಗೆ ಅತಿ ಅನಿಸ್ತಾ ಇಲ್ವೇನೋ? ಯೋಗರಾಜ್ ಭಟ್ರದಲ್ವೇನೋ ಇದು ಲಿರಿಕ್ಸ್? ಕತ್ಲೆ ಬರ್ತಿಲ್ವ? ಯಾರು ಬರೆದ್ರೇನೋ? ಇನ್ನೊಂದೇನ್ ತಿಂಕಳಿ, ಹೆಸರಿಗೆ ಹೆಸರಿಟ್ಟು ಹೆಸರು ಮಾಡಿದವ್ರ ಹೆಸರೇ ನೆನಪಿಲ್ಲ ಅಂದ್ರೆ ಹೆಂಗೆ? ನಿಮ್ಗೆ ಗೊತ್ತಲ್ಲ ಯೋಗರಾಜ್ ಭಟ್ರು, ನಮಗೂ ಗೊತ್ತು. ಬಟ್ ಕತ್ಲೆಲ್ಲ ಬರ್ತಿದ್ದು ಮರ್ತೋಯ್ತು ಬಿಡಿ. ಇದು ಬಿಡೋಣ, ಅವತ್ ಬರ್ದಲ್ಲ ಏನು ಹೊಡಿಯೋದ್ರ ಬಗ್ಗೆ ಅದೇಳಣ್ಣ. ಸರಿ ಹೇಳೋ, ನೀನ್ ಹೇಳೋ, ಶಿಷ್ಯ ಅಂತೇಳಿ ಹೇಳೋ. ಲೈನ್ ಹೊಡಿ, ಲೈನ್ ಹೊಡಿ, ಲೈನ್ ಹೊಡಿಲೇ, ನನ್ನ ಸಲ್ಮಾನ್ ಖಾನ್ ಲೈನ್ ಹೊಡಿಲಿ. ಅದು ಗುರು ಸರ್ ಸಿದ್ಧನಂಗೆ ಲೈನ್ ಹೊಡಿಲಿ. ಸಲ್ಮಾನ್ ಖಾನ್ಗೆ ಅಲ್ಲ, ಅದು ಗುರು ಸರ್ದಲ್ಲ, ಅದು ನಂದು. ಸೀಗಡಿ ಸಿದ್ದಂಗ್ ಲೈನ್. ಹೌದು. ಯಾರಿಗ್ ಸೀಗಡಿ ಸಿಗ್ದ? ಸೀಗಡಿ ಸಿದ್ದಂಗೆ ಲೈನ್ ಹೊಡಿಲಿ ಅಂತ ನಾನು ಅವಾಗ ಬರ್ದಿದ್ದು. ಅದನ್ನ ಗುರು ಸರ್ ಕದ್ರು. ಗುರು ಸರ್ ನೀವ್ ಕದ್ರ ಸರ್? ಕೇಳಿದ್ರೆ ನಾನೇ ಬರ್ಕೊಡ್ತಾ ಇದ್ನಲ್ಲ ಸರ್. ಏನ್ ಸರ್, ಒಂದೇ ಒಂದ್ ಮಾತು ಕೇಳಿದ್ರೆ ಇಂತ ಸಾವಿರಾರು ಸಾಂಗ್ ಬರ್ಕೊಡ್ತಾ ಇದ್ನಲ್ಲ ಸರ್. ಯಾಕೆ ಸರ್ ಹಿಂಗ್ ಮಾಡಿದ್ರಿ? ಪರವಾಗಿಲ್ಲ, ಈಗಲೇ ಒಂದು ಸಡನ್ ನಿರಂಜನ್ ಮೇಲೆ ಒಂದು ಸಾಂಗ್ ಬರೆದು ಕೊಡ. ಹೊಡಿತೀವಿ. ನಿರಂಜನ್ ಮೇಲೆ ಒಂದು ಒಳ್ಳೆ ಸಾಂಗ್ ಬರೆಯೋಣ. ನಾ ಬರ್ಕೊಡ್ಲ? ಬರ್ಕೊಡು ಸಿಜ. ಇಲ್ಲ ಬರ್ಕೊಂಬನ್ನಿ ಖಂಡಿತ. ಅದನ್ನ ಆಮೇಲೆ ನಾ ಕೇಳ್ತೀನಿ. ಸದ್ಯಕ್ಕೆ ಒಂದ್ ಸ್ವಲ್ಪ ಸ್ಕಿಟ್ಗಳಿದೆ, ಇವು ಸಾಕಷ್ಟು ಕಾರ್ಯಕ್ರಮ ಇದೆ, ಆಮೇಲೆ ಬನ್ನಿ ಆಯ್ತಾ? ಕರೆಕ್ಟ್ ಅಣ್ಣ, ನಮ್ಮ ಅಣ್ಣ ದೇವ್ರಂತ ಮನ್ಸರು ಟೈಮ್ ಕೊಡ್ತಾರೆ. ಇವರು ಲಾಸ್ಟ್ ಟೈಮ್ ಯಾವ ಸಿನಿಮಾದದು ಒಂದ್ ಸಾಂಗ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಕೋಟಿಗೊಬ್ಬ ಪಡ್ತೀರಿ ಅಲ್ವಾ, ಅದನ್ನು ಒಂದು ಬರ್ದ್ಬಿಡೋಣ. ಹೆಂಗ್ ತಪ್ಪಿಸ್ಕೊಳ್ಳೋದು ಇಂಥವ್ರಿಂದ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮುಂದಿನ ಸ್ಕಿಟ್ ನೋಡೋಣ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಮಾತನ್ನ ಕೇಳೋದೇ ಮಕ್ಕಳ ಕಷ್ಟ. ಇಲ್ಲಮ್ಮ, ಒಳ್ಳೆ ಹುಡುಗ ಇದ್ದಾನೆ, ಅಮ್ಮ ಗೆರೆ ಹಾಕಿದ್ರೆ ಸಾಕು, ಅದನ್ನ ದಾಟೋದು ಇಲ್ಲ. ಇಂಥ ಅಮ್ಮ ಮಗ ಹುಡುಗಿ ನೋಡಕ್ ಹೋಗಿದಾರಂತೆ. ಆ ವಧು ಪರೀಕ್ಷೆ ಹೇಗೆಲ್ಲ ಇರುತ್ತೋ ನೋಡಿ. ಏ ಬಸ್ವಿ, ಏನೇ ಪ್ರಿಯಾ? ಇವತ್ ನನ್ನ ನೋಡಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರ ಕಣೆ. ಹುಡುಗನ್ ನೋಡಕ್ ಹುಡುಗನ್ ಕಡೆಯವ್ರು ಬರ್ತಾರ? ನಾನ್ ಹೇಳಿದ್ದು ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಅಂತ. ಮದ್ವೆ ಆಗ್ತಿದ್ಯಾ? ಛೀ ನೋಡಮ್ಮ, ನಮ್ಗೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ಹಿಂಸೆ. ಅಂದ್ರೆ ನೀನ್ ನಿಮ್ಮ ಅತ್ತೆ ಮಗನು ಮದ್ವೆ ಆಗಲ್ವೇನೆ? ಛೀ, ನಾನು ಅವ್ನ್ ಲವ್ವೇ ಮಾಡಿಲ್ಲ, ಇನ್ ಮದ್ವೆ ಎಲ್ಲಿಂದ ಆಗ್ಲಿ? ಯಾಕೆ ಹಂಗಂತ್ಯ? ಅವ್ನು ಕರ್ನಾಟಕದ ನಂಬರ್ 1 ಕಬಡ್ಡಿ ಪ್ಲೇಯರ್ ಕಣೆ. ಅದೇ ಕಣೆ ಪ್ರಾಬ್ಲಮ್. ಬರ್ತಾನೆ, ಟಚ್ ಮಾಡ್ಬಿಟ್ಟು ಓಡೋಗ್ಬಿಡ್ತಾನೆ. ಲೇ, ನಿನ್ನ ನೋಡಿದ್ರೆ ಬರೀ ಟಚ್ ಅಷ್ಟೇ ಮಾಡಕ್ಕಾಗತ್ತೆ. ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಇವತ್ ನನ್ನ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಬರ್ತಿದ್ದಾನಲ್ಲ ಹುಡುಗ, ಅವ್ನು ನನ್ನ ನೋಡೇ ಇಲ್ಲ ಕಣೆ. ನೋಡಿದ್ರೆ ಎಂಗೇಜ್ಮೆಂಟ್ ಆಗ್ತಿರ್ಲಿಲ್ಲ ಕಣೆ. ಅದಲ್ಲ ವಿಷಯ. ಅವನೇನಾದ್ರೂ ನನ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ನನ್ ಪರವಾಗಿ ನೀನ್ ಹೋಗು, ಅವಾಗ ಏನ್ ಮಾಡ್ತಾನೆ ಅಂತ ನೋಡ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಇದು ಗೆಟಪ್. ಅದೇ ಕಣೆ ಭಯ. ನನ್ನ ನೋಡಿ ನಿನ್ನ ಬಿಟ್ಟು ಬೈ ಸಪೋಸ್ ನಾನೇ ಬೇಕು ಅಂದ್ಬಿಟ್ರೆ? ಅಮ್ಮ ಲೇ, ನಿನ್ನ ನೊಪ್ಕೊಳ್ಳೋ ನಾಯಿ ನನಗ್ ಬೇಡ ಕಣೆ. ನಿನ್ನ ನೋಡಕ್ ಬರ್ತಿರೋದ್ ನಾಯಿನ? ನನಗೂ ಅದು ಬೇಡ. ಗಂಡು ಬರೋ ಟೈಮ್ ತಿನ್ನ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಬೇಗ ಹೋಗಿ ರೆಡಿ ಆಗಿ ಹೋಗು. ಆಯ್ತು ಬರೇ ಹೋಗ, ಬೇಗ ಹೋಗಿ. ಸರ್, ನನ್ನ ಸೊಸೆ ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು. ಅವಾಗ್ಲಿಂದ ಅವಳೇ ನನ್ಗೆಲ್ಲ ಸರ್ವಸ್ವ. ಅವಳಿಗೋಸ್ಕರ ನಾನು 2ನೇ ಮದುವೆ ಸಹ ಮಾಡ್ಕೊಂಡಿಲ್ಲ. ಅವಳಿಗೆ ಮದುವೆ ಮಾಡ್ಕೊಟ್ರೆ ಅವಾಗ ನನ್ ಜವಾಬ್ದಾರಿ ಕಳೀತದೆ. ಟೈಮ್ ಆಯ್ತು, ಈ ಗಂಡಿನ ಕಡೆಯವ್ರು ಇನ್ನ ಬಂದಿಲ್ವಲ್ಲ. ಓಹೋ, ಬನ್ನಿ ಗಂಡಿನ ಕಡೆಯವರು.
ಎಂತ ನೋಡುದೆಂತ ಅಯ್ಯೋ ಬನ್ನಿ 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 ಇದೆಲ್ಲ ಎಂತ ಬರ್ರೆ ಇದು ನನಗೂ ಇಷ್ಟ ಇಲ್ಲ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಹೌದಾ ನನ್ನ ಮಗನು ಬೈತಾನೆ ಇಲ್ಲಿ ಮಗನೇ ಕಾಣ್ತಾ ಇಲ್ಲ ಎಂತದು ಓ ನಾನು ನಿಮ್ಮನ್ನ ನೋಡ್ತಾ ಮಗನೇ ಮತ್ತೆ ಮರ್ರೆ ಕರಿತೀನಿ ತಡೀರಿ ಮಗ ಬಾರ ಮಕ್ಕಳಿದ್ದಾರೆ ಸುಮ್ಮನೆ ಬಿಡಿ ಸಿಡ್ಲೋಡ್ದಂಗಾಯ್ತು ದಟ್ ಈಸ್ ಶೈನಿಂಗ್ ಸೀತಾರಾಮ್. ಇದೊಂದು ಬ್ಲಾಕ್ ನಾಯಿ ಎಲ್ಲೂ ಹೋದ್ರು ಹಿಂದೆ ಬರ್ತದಲ್ಲ ಮಾರ್ರೆ ಯಾರಾದ್ರೂ ಹೊಳಿಸಿದ್ರೆ ಹಾಕಿ ಸಾಯ್ರಿ ಎಂತದ ನೀನ್ ಬರ್ಲಿಕ್ಕೆ ಯಾರು ಹೇಳಿದ್ದು ನನ್ನ ಮಗನ ಕರಿಯ ಮಗ ಬಾರ ನಮಸ್ಕಾರ ನಮಸ್ಕಾರ ಇವನ್ ನನ್ ಮಗ ಕ್ವಾಟ್ಲೆ ಸತೀಶ ಅಂತ ನಮಸ್ಕಾರ ನಮಸ್ಕಾರ ಇವರ್ ನಮ್ಮ ನೆಂಟ್ರು ಕಣ ತೀಕ ವೆಂಕಟೇಶ ಅಂತ ಅದು ತೀಕ ವೆಂಕಟೇಶ ಅಲ್ಲ ಟಿಕೆ ವೆಂಕಟೇಶ ನಮ್ದು ಸ್ವಲ್ಪ ಮಂಗ್ಳೂರಲ್ಲ ಹಂಗೆ ಹೌದು ಮಗನ್ಗೆ ಎಲ್ಲ ಗುಂಗುರ್ ಗುಂಗುರ್ ಕೂದ್ಲಿದೆ ಮಂಗ್ಳೂರಲ್ಲ ರೀ ಪೂರ್ತಿ ಗುಂಗ್ರೆ ಪೂರ್ತಿ ಅಲ್ಲ ಎಂತ ನಿಂತೆ ಮಾತಾಡುವುದ ಇಲ್ಲ ಕೂರುದ ಅಯ್ಯೋ ಮರ್ತ ಬಿಟ್ಟಿದ್ದೆ ಬನ್ನಿ 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 ಕುತ್ಕ ಬನ್ನಿ ಕುತ್ಕ ಬನ್ನಿ ಕುತ್ಕಳೆ ಕುತ್ಕಳೆ ನೀ ಅಂತ ಇಲ್ಲಿ ಕೂರುದು ಆ ನಾಯಿ ನಿತ್ಯ ಸಾಯಲಿ ನೀನ್ ಕುತ್ಕ ಮಗನೆ ಅಲ್ಲ ಯಾರು ಕಾಣ್ತಾ ಇಲ್ಲ ನಾನು ಇಲ್ಲೇ ಇದ್ದೀನಲ್ಲ ನೀವಲ್ಲ ರೀ ನಿಮ್ದು ಹೆಂಡ್ತಿ ಪರವಾಗಿಲ್ಲ ಇಡಿ ನನ್ನ ಹೆಂಡ್ತಿ ಇದ್ದಾಳೆ ಎಂತ ಕಾಣ್ತಾ ಉಂಟೆ ಇಲ್ಲ 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 ಅಲ್ಲ ಇಡಿ ಮಾರ್ರೆ ನನ್ನ ಹೆಂಡ್ತಿ ಫೋಟೋದಲ್ಲಿ ಇದ್ದಾಳೆ ಅಂದೆ ಫೋಟೋದಲ್ಲಿ ಎಂತಾಯ್ತು ಅಲ್ಲ ಅಳುದ್ ಬೇಡ ಎಂತಾಯ್ತು ಸತ್ತೋಗ್ಬಿಟ್ರು ಕಣ್ರಿ ಸತ್ತೋಗ್ಬಿಟ್ರ ಜುಮ್ 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 ರೋಮಾಂಚನ. ಹುಡುಗನ ಮುಂಚೆನೆ ಕರ್ಕ ಬಂದಿದ್ರೆ ಹುಡುಗಿನ ನೋಡ್ತಾ ಇದ್ದ ನಂಗೆ ಅಮ್ಮ ಎಂತ ಹೇಳ್ತಾರೋ ಅದೇ ಮುಖ್ಯ, ಅಮ್ಮನೇ ದೇವರು. ಇವತ್ತು ಒಂದೇ ಆಟ ಮಾಡ್ರಿ, ಅಮ್ಮ ನೀನು ಹೆಣ್ಣು ನೋಡು ನಾನು ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ಅಂತ. ಓ ದೇವರೇ ನಾನೆಂತ ಮಾಡ್ಲಿ, ಉಂಗ್ರ ನಾನ್ ಹಾಕ್ಲಿಕ್ಕೆ ಆಗ್ತದ? ಅದಕ್ಕೆ ಅವನ್ನ ಕರ್ಕೊಂಡ್ ಬಂದೆ. ಬಹಳ ಬಂಗಾರದಂತ ಇರ್ಲಿ ಹೇಳಿ ಹೇಳಿ ಬಂಗಾರದಂತ ಮಗನ್ ಎತ್ತಿದ್ದೀರಾ ಅಂದೆ. ಹೌದಪ್ಪ, ಸಾಫ್ಟ್ವೇರಲ್ಲಿ ಅವನು ಕಂಪ್ನಿ ಲೀಡರ್ ಅವ. ಎಂತ ನೋಡುದೆಂತ ಮಗ ಸೇಮ್ ನಿಮ್ ತರನೇ ಇದಾನೆ, ಒಂದೇ ಪ್ರಿಂಟ್ ರೀ, ಪೇಪರ್ ಚೇಂಜ್ ಆಗಿಲ್ಲ. ನೋಡಿ ಇದುವರೆಗೂ ಯಾವ ಸ್ಕಿಟ್ ಅಲ್ಲೂ ಇಂಥ ಪೇರ್ ಸಿಗ್ಲಿಕ್ಕಿಲ್ಲ. ಇದು ಹೆಣ್ಣು ಹುಲಿ. ಹುಲಿ ಸೀರೆ ಉಟ್ರೆ ನರಿ ಆಗುದಿಲ್ಲ, ಹುಲಿ ಹೆಣ್ಣು ಹುಲಿ ಇದು. ಕೂತ್ಕೊಳ್ಳೆ ಕೂತ್ಕೊಳ್ಳೆ ಕೂತ್ಕೊಳ್ಳೆ. ಹೆಣ್ಣು ಹುಲಿ ಹೊಟ್ಟೆಲಿ ಬಂಗಾರದಂತ ಮಗ ಹುಟ್ಟವನೆ. ಹೌದು, ಬಾಯಲ್ಲಿ ಬೆಲ್ಲ ಇಟ್ರು ಕರ್ಗಲ್ಲೇನಪ್ಪ. ಬೆಲ್ಲ ಅಲ್ಲ ರೀ, ಬೆಣ್ಣೆ ಇಟ್ರು ಕರ್ಗುದಿಲ್ಲ. ಅಮ್ಮ, ಬೇರೆಯವ್ರ ಮನೆ ಬಂದಾಗ ಎಂತದ ನಿಂದು, ಹೋಗಿ ಸಾಯಿ. ಸರಿ ಬಂದ ಬಿಡ್ತವೆ ಹಿಂದೆ. ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ಹೇಳ್ಬೇಕು, ನಿಮ್ದು ಜಮೀನು ಉಂಟಾ? ಜಮೀನಿಲ್ಲ, ದನಗಳಿದಾವೆ. ಓ, ನಿಮ್ದು ದನ ಇಲ್ಲ, ಜಮೀನು ಉಂಟು. ಬನ್ನಿ ಬನ್ನಿ, ಮನೆ ತೋರಿಸ್ತೀನಿ. ಹೋಗುವ ಹೋಗುವ. ಕಟ್ಟಿಗೆ ತುಂಬಾ ಹಳೇದು, ಒಂದ್ಸರಿ ಬೆಂಕಿ ಎತ್ತಿದ್ರೆ ಆರ್ಸದ್ ಕಷ್ಟ. ಬೆಂಕಿ ಹಿಡಿದ್ರೆ ಮುರ್ದು ಒಲಿಗಿಡುವ. ನೋಡಿ, ಅದು ಅಡಿಗೆ ಮನೆ, ಅಲ್ಲಿ ನಾನ್ ವೆಜ್ ಮಾಡ್ಬೋದು, ವೆಜ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ದೇವ್ರ ಕೋಣೆ. ಸಾರಿ, ಇರ್ಲಿ ಮಾರ್ರೆ ಪರವಾಗಿಲ್ಲ. ಇಲ್ಲಿ ಭಜನೆ ಮಾಡ್ಬೋದು, ತೀರ್ಥ ಪ್ರಸಾದ ಎಲ್ಲ ಸಿಗುತ್ತೆ. ಜುಮ್ 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 ರೋಮಾಂಚನ. ಹಲೋ ರೇ, ಹಲೋ. ಹೊಡೆಯಿಲ್ಲ ಅಂದ್ರೆ ಮರ್ಯಾದಿನ ಕೊಡಲ್ಲ ನೋಡಿ. ಹೌದು ಸರ್, ನಮ್ ಹುಡುಗ ನಿಮ್ ಹುಡುಗಿ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾವನೆ. ನೀವ್ ಅವ್ರಿಗೆ ಮನೆ ತೋರಿಸ್ತಾ ಇರ್ರಿ, ಸೈಕಲ್ ಗ್ಯಾಪಲ್ಲಿ ಹುಡುಗಿ ನೋಡ್ಕೊಂಡ್ಬಿಡ್ತೀವಿ. ನೋಡಿ ಹಳೆ ಅಂದ್ರೆ ನನ್ನ ಸೊಸೆ ಸೋದರ ಮಾವನ ಹೋಲ್ಕೆ. ನನ್ ನೋಡಿದ್ರೆ ನನ್ ಸೊಸೆ ನೋಡೋ ಅವಶ್ಯಕತೆನೇ ಇಲ್ಲ. ಸರ್, ತಾಳಿನೂ ನಿಮ್ಗೆ ಕೆಟ್ಟದ ಅಂತ ಕೇಳ್ತಾವನೆ. ಇದೊಂದು ನಾಯಿನ ಒಳಗ್ ಬಿಟ್ಟು ಕೆಟ್ರಲ್ಲ. ಸುಮ್ಮನೆ ಮಗ, ಎಂತ ಗೊತ್ತಾ? ಎಂತಮ್ಮ? ಒಮ್ಮೆ ಹುಡುಗಿ ನೋಡಿದ್ರೆ ಸಾಕು, ನೀನ್ ಅಮ್ಮ ಅಂತ ಕಾಲಿಡಿತ್ಯ. ಅಷ್ಟೊಂದು ಖರಾಬಾಗಿದ್ದಾಳ. ಎಂತದ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ಖರಾಬ್ ಉಂಟ ಮಾರಾಯ? ನೀನು ಖರಾಬ್ ಅಲ್ಲ, ಖರಾಬಿಗೆ ಖರಾಬ್ಟು. ದೊಡ್ಡದು ಬುದ್ಧಿ ಸಾಯಿಸುವ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಹಳಿ ಅಂದ್ರೆ ಅಂಕಲ್, ನನ್ನ ಸೊಸೆ ಬಗ್ಗೆ ಹೇಳ್ಬಾರ್ದು. ಬೊಂಬೆ ಬೊಂಬೆ ಇದ್ದಂಗಿದ್ದಾಳೆ.
ಅವಳು ಒಂದ್ಸರಿ ನೋಡಿದ್ರೆ ಸಾಕು 10 ಸಲ ನೋಡ್ಬೇಕು ಅನ್ಸುತ್ತೆ. ಕರೀಲ ಕರೀರಿ. ಸೊಸೆ ಕತ್ರಿನಾ ಐಶ್ವರ್ಯ ಪ್ರಿಯಾಂಕಾ. ಕತ್ರಿನಾ ಐಶ್ವರ್ಯ ಪ್ರಿಯಾಂಕನ ಮಗ ನಿಮ್ ಹುಡುಗಿ ನಡೀತಿದ್ರೆ ನವಿಲ್ ನಡ್ದಂಗೆ ಇದೆಯಲ್ಲೋ. ನಂದು 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 ನಿಂದೆ ಮಿಸ್ ಕತ್ರಿನಾ ಐಶ್ವರ್ಯ ಪ್ರಿಯಾಂಕಾ. ನಿಮ್ಮನ್ನ ಹಿಂದೆಯಿಂದ ನೋಡ್ತಾ ಇದ್ರೆ ಬಿಂದಿಗೆ ಮೇಲೆ ಬಿಂದಿಗೆ ಜೋಡಿಸಿ ಚೊಂಬಿಟ್ಟಂಗಿದೆ. ಮಚ್ಚ ಆ ಕರೂರು ರೋಡು ಚಾರ್ಮುಡಿ ಘಾಟ್ ಇದ್ದಂಗಿದೆ. ಹುಷಾರು ಮಗ, ಅದೇ ಘಾಟಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತೆ. ಮಿಸ್ ಪ್ರಿಯಾಂಕಾ ಹಂಗೆ ಹಿಂದೆ ಸ್ವಲ್ಪ 2 ಹೆಜ್ಜೆ ಹಾಕಿಪ್ಪ. ಅಯ್ಯೋ 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 ಅಯ್ಯೋ. ಹಾಯ್ ಹಾಯ್, ನಿಮ್ಗೊಂದು ವಿಷಯ ಗೊತ್ತಾ? ಏನು? ನೀವು ನಾನು ನೋಡಕ್ ಬರೋದು ಗೊತ್ತಾಗಿ ನಮ್ಮ ಏರಿಯಾದ ಯೂತ್ಸ್ ಎಲ್ಲ ಬೇಜಾರಾಗಿ ಬಾರ್ಗ್ ಹೋಗ್ಬಿಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲಪ್ಪ, ಬಟ್ ಎಲ್ರು ಹೇಳ್ತಾರೆ ನಾನ್ ನಿಂತ್ರೆ ನಿತ್ಯ ಮೆನನ್ನಂತೆ, ನಡೆದ್ರೆ ನೈನಾ ತಾರ ಅಂತೆ, ರನ್ನಿಂಗ್ ಮಾಡಿದ್ರೆ ದಿಟ್ಟು ರಾಧಿಕಾ ಪಂಡಿತ್ ಅಂತೆ, ಅಕಸ್ಮಾತ್ ನಿಂತು ನಕ್ರೆ ದಿಟ್ಟು ರಚಿತಾ ರಾಮ್ ತರಾನೆ ಅಂತೆ. ಮಿಸ್ ಕತ್ರಿನಾ, ನಿಮ್ಮ ರೂಪ ರಾಶಿ ಸೌಂದರ್ಯ ಲಹಣೆ ನೋಡ್ತಾ ಇದ್ರೆ ನಮ್ ಹುಡುಗ ಒಂಟಿಗಾಲಲ್ಲಿ ನಿಂತ್ಕೊಂಡವನೆ. ಯಾಕೆ ಇನ್ನೊಂದ್ ಕಾಲಿಗೆ ಮೊಳೆ ಚುಚ್ಚಿದ್ಯಾ? ಅಲ್ಲ, ಆ ರೇಂಜ್ಗೆ ಬರ್ಗೆಟ್ ನಿಂತವನೆ. ನಿಮ್ಮ ಫೇಸ್ ನ ರೈಟ್ ಟಬೋ ಟರ್ನ್ ಮಾಡ್ಕೊಳ್ಳಿಪ್ಪ. ಅಂಕಲ್ ನೋಡಿದ್ರೆ ನಮ್ಮ ಹುಡುಗಿನ ನೋಡಿದ್ರೆ 10 ಸಲ ನೋಡ್ಬೇಕಾಗತ್ತೆ ಅನ್ಸುತ್ತೆ ಅಂದ. ಇಲ್ಲಿ ನೋಡಿದ್ರೆ 100 ಸತಿ ನೋಡಿದ್ರೆ ಕ್ಲಾರಿಟಿ ಸಿಗ್ತಾ ಇಲ್ವಲ್ಲ. ಅದೋಗ್ಲಿ ಮಚ್ಚ, ಬೊಂಬೆ ಬೊಂಬೆ ಅಂತ ದೃಷ್ಟಿ ಬೊಂಬೆ ಅಂತ ಹೇಳಲ್ವಾ ಮಚ್ಚ? ನನ್ನ ಮಗನೇ, ಅಮ್ಮ ನೋಡಿದ್ರೆ ಸಾಕು, ಅಮ್ಮ ನೋಡಿದ್ರೆ ಸಾಕು ಅಂತ ನಿನ್ ಹಣೆಗೆ ನೀನೇ ಮೊಳೆ ಹೊಡ್ಕೊಂಡಲ್ಲ. ಯಾಕೆ ಶಾಕ್ ಆಯ್ತಾ? ಯಾಕೆ ಶಾಕ್ ಆಯ್ತಾ? ಮೊದ್ಲು ನಾನು ನನ್ನ ಬಗ್ಗೆ ಹೇಳ್ಕೊಂಡ್ಬಿಡ್ತೀನಿ. ನನ್ಗೆ ಸಿಂಗಿಂಗ್, ಮ್ಯೂಸಿಕ್, ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿ ಹಾಡ್ತೀನಿ, ಚೆನ್ನಾಗಿ ಆಡ್ತೀನಿ ಕೂಡ. ನೋಡ್ತೀರಾ? ಅಯ್ಯಯ್ಯೋ, ಶಾಕ್ ಆಗ್ಬೇಡಿ, ಅದು ಅವಾಗ ಪದೇ ಪದೇ ಬೀಳ್ತಾ ಇರುತ್ತೆ. ಇದೊಂದು ಅದ್ ಏನ್ ಗೊತ್ತಾ, 2 ವರ್ಷದ ಹಿಂದೆ ಒಂದು ವಿಚಿತ್ರವಾದ ಕಾಯಿಲೆ ಬಂದಿತ್ತು. ಅವಾಗಿಂದ ಮೈ ಮೇಲಿರೋ ಕೂದಲೆಲ್ಲ ಉದುರೋಯ್ತು. ಅಯ್ಯೋ, ಅದು ಅವಾಗ ಹಲ್ಲು ಉಡ್ರು ಹೋಗುತ್ತೆ ಅಂತ ಹಲ್ ಶರ್ಟ್ ಹಾಕೊಂಡಿದ್ದೆ. ಒಂಚೂರು ಕೊಡಿಪ್ಪ, ಎತ್ತು ಕೊಡ ನಿನ್ನ. ಸ್ಪೇರ್ ಪಾರ್ಟ್ಸ್ ಎಲ್ಲ ಉದ್ರಿ ಉದ್ರಿ ಬೀಳ್ತಾ ಇದೆ. ಚಾರ್ಮುಡಿ ಘಾಟ್ ಅಲ್ವಾ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿರ್ಬೇಕು. ಅಮ್ಮ, ಅದ್ ಮದ್ವೆ ಆದ್ಮೇಲೆ ಆಗ್ತೀನಿ. ಅಮ್ಮ, ಎಂತದ ಕೂಗುದೆ ಅಂತ ಬೇರೆಯವ್ರ ಮನೆಗೆ ಬಂದು ನೀನ್ ಕೂಗುದೆ ಅಂತ ಹುಡುಗಿ ನೋಡಿದ್ಯಮ್ಮ ನೀನು? ಹುಡುಗಿ ಹೆಂಗಿದ್ದ? ಸಿನಿಮಾ ಹೀರೋಯಿನ್ ಇದ್ದಂಗಿದ್ಲು. ಸೇಮ್ ರಚಿತಾರಾಮಿ. ಅಯ್ಯೋ, ಬೆದ್ರು ಬೊಂಬೆ ತರ ಇದ್ಲಮ್ಮ, ಬೆದ್ರು ಬೊಂಬೆ ತರ. ನಾನು ಸೊಸೆ ಬಗ್ಗೆ ಹೇಳ್ತೀನಿ ಅಂತಲ್ಲ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ. ಮಚ್ಚ, ಈ ನನ್ ಮಕ್ಕಳು ಮಹಾಲಕ್ಷ್ಮಿನ ಕ್ಯಾಲೆಂಡರ್ಲು ನೋಡಿಲ್ಲ ಅನ್ಸುತ್ತೆ. ನಿಮ್ಮ ಹುಡುಗಿ ನಮ್ಮ ಮನೆಗೆ ಬರ್ಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವ್ರಿ. ಹೌದೌದು, ನೀವು ಪುಣ್ಯ ಮಾಡಿರ್ಬೇಕು. ಕರೆಕ್ಟ್. ಈ ನಾಯಿನ ಕರ್ಕೊಂಡ್ ಬಂದಿದ್ ಇದೊಂದು ಒಳ್ಳೆ ಮಾತಾಡ್ತಾ. ಅಳಿ ಅಂದ್ರೆ ನನ್ ಸೊಸೆ ಬಗ್ಗೆ ಹೇಳೋದಲ್ಲ, ಅವಳು ಬೊಂಬೆ ಬೊಂಬೆ ಇದ್ದಂಗಿದ್ದಾಳೆ. ಒಂದ್ಸರಿ ನೋಡಿದ್ರೆ ಸಾಕು 10 ಸಲ ನೋಡ್ಬೇಕು ಅನ್ಸುತ್ತೆ. ಮೊನ್ನೆ ಆಪಲ್ ಕಚ್ಚಿದ್ಲು, ಅದನ್ನ ಹರಾಜ್ಗೆ ಹಾಕಿದ್ಕೆ 10,000 ಬರೋದ. ಮಗ, ನೀನು ಕಂಪ್ನಿ ಬಿಟ್ಬಿಡು. ಯಾಕಮ್ಮ? ಒಂದು ಹಣ್ಣಿನ ಅಂಗಡಿ ಇಡು. ಇವಳು ಕಚ್ಚಿ ಕಚ್ಚಿ ಕೊಡ್ತಾಳೆ, ನಿಂದು ಆಪಲ್ ಪೂರ 10,000 ಹೋಗ್ತದೆ. ನನ್ ಸೊಸೆ ಬಗ್ಗೆ ಹೇಳ್ಬಾರ್ದು. ಅವಳು ಮುಚ್ಚು ಬಾಯಿ, ಎಂತ ಸಾವ ನಿಂದು. ಇನ್ನೊಂದು ಸಾರಿ ಅವಳ ಬಗ್ಗೆ ಹೇಳಿದ್ರೆ ಉಂಟಲ್ಲ, ಹಳೆ ಕೆರ ತಗೊಂಡು ಜ್ವರ ಬರಂಗ ಹೊಡಿತಾನೆ. ಈಗರಿಗೆಲ್ಲ ಎಂತ ಹಂಗ್ ಮಾತಾಡ? ಮುಚ್ಚು ಬಾಯಿ, ಮಂಗ ಮಂಗಂತರ ಆಡ್ಬೇಡಮ್ಮ. ಅಮ್ಮನಿಗೆ ಬೈತ್ಯಾ? ನಾನು ಸಾಯ್ತೇನೆ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ಮಿತ್ರ ದ್ರೋಹಿ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಇವ್ರು ಸಮಾಧಾನ ಮಾಡ್ತಾ ಇದ್ರೆ ತಡಿ. ಸಮಾಧಾನ ಮಾಡ್ಕೊ ಅಮ್ಮ. ನನ್ಗೆ ಹುಡುಗಿ ನೋಡಕ್ ಬಂದ್ವಿ ಅಥವಾ ಸಮಾಧಾನ ಮಾಡಕ್ ಬಂದಿದ್ಯಾ? ಅಲ್ಲ, ನೀವು ಒಳ್ಳುದೆಂತಕ್ಕೆ? ನಮ್ದು ನಿಮ್ದು ಸಂಬಂಧ ಮುರಿದೋಯ್ತೇನೋ. ಅಲ್ಲ ಮಾರ್ರೆ, ಮರದಲ್ಲಿ ಒಂದು ಹರೆ ಮುರಿದ್ರೆ ಮರ ಸಾಯ್ತದ, ಸಂಬಂಧ ಗಟ್ಟಿರ್ತ. ತಡೀರಿ. ಅಳಿ ಅಂದ್ರೆ ನನ್ ಸೊಸೆ ಹೆಂಗಿದ್ರು ಇಷ್ಟ ಇಲ್ಲ ಅಂತೀರಿ. ಅವಳ ತರ ಕಾಫಿನಾದ್ರೂ ಕುಡಿದ್ಬಿಟ್ಟು ಹೋಗಿ. ಸೊಸೆ ಕತ್ರಿನಾ ಐಶ್ವರ್ಯ ಪ್ರಿಯಾಂಕಾ, ಕಾಫಿ ಆದ್ರೂ ತಗೋಬರವ.
ಬೇಡಮ್ಮ. ಅಲ್ಲೇ ನಾ ಹೇಳುದ್ ಕೇಳು, ಒಮ್ಮೆ ನೋಡು. ನನಗೆ ಬೇಡಮ್ಮ, ಇಷ್ಟ ಇಲ್ಲ. ಬೇಡ ಅಂದ್ರೆ ನೋಡಾ? ಬೇಡಮ್ಮ, ಮುಖಾನ ಅದು ಹಾರರ್ ಫಿಲ್ಮ್ ಟ್ರೈಲರ್ ಇದ್ದಂಗಿದೆ, ನನಗೆ ಬೇಡ. ಒಂದ್ಸರಿ ನೋಡಿ, ನನ್ ಮುದ್ದು ಅಲ್ವಾ ನೋಡಿ. ನೋಡಾ? ಇವಾಗ್ಲೂ ಬೇಡವಾ? ಅಳಿ ಅಂದ್ರೆ ಅಂಕಲ್, ನಿನಗೆ ನನ್ ಸೊಸೆ ಇಷ್ಟ ಇಲ್ಲ ಅಂದಲ್ಲ, ಬೇಡ ಬಿಡು. ಅಂಕಲ್ ಅಂಕಲ್, ಅಯ್ಯೋ ಬೇಡ ಅಂತ ಹೇಳ್ದಲ್ಲ ಬಿಡಪ್ಪ. ಅಂಕಲ್ ತುಂಬಾ ತುಂಬಾ ನಾನು ಬೇರೆ ಗಂಡನ ಹುಡುಕ್ತೀನಿ, ಬಾರಮ್ಮ. ಅಮ್ಮ ಅಮ್ಮ ಬಾಮ್ಮ ಅಮ್ಮ, ಅವಳು ನನಗೆ ಬೇಕು, ತುಂಬಾ ಇಷ್ಟ. ಎಂತದ ಪಿರಿ ಪಿರಿ? ಅವಾಗ ಬೇಡ ಅಂತೆ, ಈಗ ಬೇಕು ಅಂತೆ. ಬೇಕು ಅಂದಾಗ ಬೇಡ ಅಂತ ಎಂತ ಮಾಡಿದ್ದೆ ಅಮ್ಮ? ಅಮ್ಮ ನಂಗೆ ಬೇಕಮ್ಮ, ಪ್ಲೀಸ್ ಅಮ್ಮ, ಇಷ್ಟಮ್ಮ. ಒಮ್ಮೆ ಟ್ರೈ ಮಾಡ್ತೇನೆ, ಮತ್ತೆ ನಂಗೆ ಗೊತ್ತಿಲ್ಲ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಸಂಬಂಧ ಬೇಡವಾ? ಬೇಕು. ಅಳಿ ಅಂದ್ರೆ ಅಂಕಲ್, ಇವತ್ತಿಗೆ ನನ್ ಜವಾಬ್ದಾರಿ ಮುಗೀತಾ ಇದೆ. ಇವಳು ಇನ್ಮೇಲೆ ನನ್ ಸೊಸೆ ಅಲ್ಲ, ನಿಮ್ ಹೆಂಡತಿ. ಮಗ್ನೆ, ನಾನು ನಿನ್ಮೇಲೆ ನಿನ್ನ ಅಮ್ಮ ಅಲ್ಲ, ಇವ್ರ ಹೆಂಡತಿ. ನೀವಿಬ್ರು ಏನೋ ಜಂಟಿ ಆಗ್ಬಿಟ್ರಿ, ಈಗ ನಾನೇನ್ ಮಾಡ್ಲಿ ಒಂಟಿ? ಅಯ್ಯಯ್ಯಯ್ಯೋ, ನಾನಿದ್ದೀನಲ್ಲ ನಿಂಗೆ ಜಂಟಿ. ಇಂಥ ಅಂದ ಚಂದ ಸೌಂದರ್ಯದ ಶಿಲಾಬಾಲೆನ ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ ಅಮ್ಮ. ಓಕೆ, ಹೇಗೆ ಅನಿಸ್ತು ರಚಿತಾ? ಓ ಯಾ, ಫಸ್ಟ್ ನಾನು ನಿಜವಾಗ್ಲೂ ಕಾರ್ತಿಕ್ ಬಗ್ಗೆ ಹೇಳಲೇಬೇಕು. ಫಾರ್ ದ ಫಸ್ಟ್ ಟೈಮ್ ಕಾರ್ತಿಕ್ನ ನಾವು ಈ ಗೆಟಪ್ ಅಲ್ಲಿ ನೋಡ್ತಿರೋದು. ಅಮೇಝಿಂಗ್ ಕಾರ್ತಿಕ್, ಸೂಪರ್ ಕಲರ್, ಸೂಪರ್ ತರ ಇವತ್ತು ಸೂಪರ್ ಆಗಿ ಮಾಡಿದೆ ಕಾರ್ತಿಕ್, ನಿಜವಾಗ್ಲೂ ಹೇಳ್ತೀನಿ. ಅಂಡ್ ಸರ್ ಪಾವಗಡ, ನಮಸ್ಕಾರ ಮೇಡಮ್. ಅಬ್ಬ ಸದ್ಯ ಈಗ್ಲಾದ್ರೆ ಯಾರಿಗಾದ್ರೂ ಮಾವ ಅದೆಯಲ್ಲ, ಖುಷಿ ಆಯ್ತು ನನಗೆ. ನೀನೇ ಹುಡುಗ ಆಗ್ಬಿಡಿದ್ರೆ ಹೆಂಗೋ ಕತೆ, ಯಪ್ಪ ಅಲ್ಲ. ಐ ಥಿಂಕ್ ನಾನು ನಿಮ್ಗೆ ಹೇಳಿದೆ ಅನ್ಸುತ್ತೆ, ಚರಣನ್ ಕಾರ್ತಿಕ್ ಒಂದೇ ಸ್ಕಿಟ್ ಅಲ್ಲಿ ನೋಡ್ಬೇಕು ಅಂತ. ಬಟ್ ಈ ತರ ಒಂದು ಟ್ವಿಸ್ಟ್ ಸಿಗತ್ತೆ ಅಮ್ಮ ಮತ್ತೆ ಮಗ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮಧ್ಯದಲ್ಲಿ ನಮ್ ಸಿನಿಮಾ ಹಾಡ್ ಬೇರೆ ಬಂತು, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಆ ಸಾಂಗ್ ಕೇಳಿ. ಬಿಕಾಸ್ ತುಂಬಾ ಚೆನ್ನಾಗಿ ಟ್ರೆಂಡ್ ಆಗಿದೆ ಅದು, ಅಂಡ್ ತುಂಬಾ ಒಳ್ಳೆ ವ್ಯೂಸ್ ಸಿಕ್ಕಿದೆ ನಮ್ಗೆ ಯೂಟ್ಯೂಬ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಾರ್ತಿಕ್. ಓಕೆ, ಈಗ ಟೋಟಲ್ ಸ್ಕಿಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಭಾರಿ ಲೈಕ್ ಇತ್ತು ಮಾರ್ರೆ. ಥ್ಯಾಂಕ್ ಯು. ವೆರಿ 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 ಎಂಟರ್ಟೈನಿಂಗ್. ಎಲ್ರು ನಾನು ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದೀರಾ. ಬಸ್ಸುದು ಡ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಕಂಟಿನ್ಯೂಸ್ ಟೈಮ್ ಪಾಸ್ ಆಗ್ತಾ ಇತ್ತು, ಒಂದ್ರ ಬೆನ್ನು ಬಂದು ಪಂಚಸ್ ಬರ್ತಾ ಇತ್ತು. ಎಂಟರ್ಟೈನಿಂಗ್. ಐ ಥಿಂಕ್ ಮಜಾ ಬರ್ತಾ ಈ ಸಲ. ಥ್ಯಾಂಕ್ ಯು. ಸತೀಶ್ ಅವರೇ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು? ನಾನು ಲಾಸ್ಟ್ ಟೈಮ್ ಮಜಾ ಬರುತ್ತಲ್ಲಿ ಕಾರ್ತಿಕ್ ಅವ್ರದ್ದು ಎಪಿಸೋಡ್ ನೋಡಿದ್ದೆ. ಐ ಥಿಂಕ್ ನೀವು ಮಂಡ್ಯ ಭಾಷೆಗಳು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅನಿಸ್ತದೆ. ಅಂಡ್ ಮೋರ್ ಓವರ್ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಥ್ಯಾಂಕ್ ಯು. ಅಂಡ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಏನು ಅಷ್ಟೊತ್ತು ಪರ್ಫಾರ್ಮೆನ್ಸ್ ಮಾಡೋದು ನಾಟ್ ಎ ಈಸಿ ಮ್ಯಾಟರ್. ನಾವು ಸ್ಟೇಜ್ ಆರ್ಟಿಸ್ಟ್ ಆಗಿ ಐ ನೋ ದಟ್ ಅದರ ಕಷ್ಟಗಳೇನಿದೆ ನಂಗೆ ಗೊತ್ತಿದೆ. ಅಂದ್ರೆ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಮಾಡಿದೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಕಿಟ್ ಅಲ್ಲಿ ಆಗಾಗ ಬಂದು ಹೋಗ್ತಿತ್ತಲ್ಲ, ಅದು ಅಯೋಗ್ಯ ಸಿನಿಮಾದ ಸಾಂಗ್ ಏನಮ್ಮಿ ಏನಮ್ಮಿ. ಈಗಾಗಲೇ ಯೂಟ್ಯೂಬ್ ಅಲ್ಲಿ ಅತಿ ಹೆಚ್ಚು ಲೈಕ್ಸ್ ಗಳನ್ನ ಪಡ್ಕೊಂಡು ಇನ್ನೂ ಒಂದಷ್ಟು ವ್ಯೂಸ್ ಗಳನ್ನ ತಗೊಂಡು ಹೋಗ್ತಾ ಇದೆ. ಸೊ ಇವತ್ತು ನಮ್ಮ ಜೊತೆ ಸತೀಶ್ ಅವರು ಇದ್ದಾರೆ, ಹಾಗೆ ರಚಿತಾ ಅವರು ಇದ್ದಾರೆ. ಸೊ ಈ ಸಿನಿಮಾದ ಹೀರೋ ಹೀರೋಯಿನ್ ಇಲ್ಲೇ ಇರ್ಬೇಕಾದ್ರೆ ಆ ಒಂದು ಡ್ಯಾನ್ಸ್ ನ ನಾವೆಲ್ಲ ಕಣ್ ತುಂಬಿಕೊಳ್ಳಿಲ್ಲ ಅಂದ್ರೆ ಹೇಗೆ? ತಪ್ಪಾಗುತ್ತಲ್ವಾ? ತಪ್ಪಾಗುತ್ತಲ್ವಾ? ಡಾಕ್ಟರ್ ಅಂದ್ರೆ ಹೀಗಿರ್ಬೇಕು, ಸಿಕ್ಕಾಪಟ್ಟೆ ಶಾರ್ಪ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು, ಪೇಷಂಟ್ ಆಗಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಜೀವನಾನ ಕೊಡ್ಬೇಕು. ಆದ್ರೆ ಇಲ್ಲೊಬ್ಬ ಡಾಕ್ಟರ್ ಇದಾನೆ, ಅಬಾಬಾಬಾಬಾಬಾ ಇವನ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಸ್ವರ್ಗಕ್ಕೆ 3 ಗೇಣು. ಅದೇನು ಅಂತ ಅವ್ರ ಹಾಸ್ಪಿಟ್ಲಿಗೆ ನೋಡ್ಕೊಂಬೋಣ ಬನ್ನಿ.
ಚಿನ್ನ ನನ್ಗೆ ಯಾಕೋ ನಕ್ಷತ್ರ ನೋಡ್ತಾ ಇದ್ರೆ ಬೋರ್ ಆಗ್ತಾ ಇದೆಯಲ್ಲ. ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ್ಲಿಂದು ಅದ್ ಹಂಗೆ ಇದೆ, ನಾನು ದೊಡ್ಡವನಾದ್ಮೇಲೆ ಅದ್ ಹಂಗೆ ಇದೆ. ಆದ್ರೆ ನೀನ್ ಹಂಗಲ್ಲ, 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಆಗ್ತಾನೆ ಅರಳಿರೋ ಮೊಗ್ಗಿದ್ದಂಗಿದ್ದೆ. ಆದ್ರೆ ಈಗ ಸಪ್ತ ಸಾಗರಗಳನ್ನೇ ಕಡ್ದು ಕಡ್ದು ತೆಗ್ದಿರೋ ಅಮೃತ ಇದ್ದಾಗಿದೀಯಾ. ಸಾಕ್ ಸುಮ್ನಿರಿ, ಯಾಕೆ ಸುಮ್ನೆ ಹೊಗಳ್ತೀರಾ? ಏನಿದು? ಕಾಸು ಕೊಟ್ಟೆ ಹೊಗಳ್ತೀನಿ ಬಿಡು. ಚಿನ್ನ, ನಿನ್ನ ತಪ್ಕೊಂಡಾಗ ಒಂಥರ ಗುಂಡು ಕಿರ್ತೀಯ, ಅದೇ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ನೀನೊಂಥರ 0 ಸೈಜ್ ಆಗಿರ್ತಿಲ್ಲ. ಯಾಕೆ? ನಾನ್ ಹೇಳ್ಬೇಕು ಅಂತಿದ್ದೆ, ನಾನ್ ನಿಮ್ ಹೆಂಡತಿ ಅಲ್ಲ ಡಾಕ್ಟ್ರೆ. ಮತ್ತೆ ನಾನು ನರ್ಸು. ನೀಲ ನೀನ್ ಯಾಕೆ ಮೊದ್ಲೇ ಹೇಳಲಿಲ್ಲ ನಾನ್ ನಿಮ್ ಹೆಂಡತಿ ಅಲ್ಲ ನರ್ಸ್ ಅಂತ? ಡಾಕ್ಟ್ರೆ, ನಾನ್ ಹೇಳ್ಬೇಕು ಅಂತಿದ್ದೆ ಡಾಕ್ಟ್ರೆ, ಆದ್ರೆ ನಮ್ ನರ್ಸಿಂಗ್ ಕೋರ್ಸ್ ಅಲ್ಲಿ ಪ್ರೊಫೆಷನ್ ಅಲ್ಲಿ ಕೋಆಪರೇಷನ್ ಇರ್ಬೇಕು ಅಂತ ಇತ್ತು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಿನ್ನ ಈ ಡೆಡಿಕೇಶನ್ ನೋಡ್ತಾ ಇದ್ರೆ ನಾನೇ ಕಳೆದೋಗಿದ್ದೀನಿ ಅನಿಸ್ತಾ ಇದೆ. ಅಯ್ಯೋ, ನಾನೊಬ್ಬ ಹಾರ್ಟ್ ಅಲ್ಲಿ ಕಲ್ಲಿಗೆ ಅಂತ ಬಂದಲ್ಲ, ಏನ್ ಮಾಡ್ದೆ? ಡಾಕ್ಟ್ರೆ, ಕಿತ್ತಿ ಎಸೆದ್ಬಿಟ್ಟೆ. ನೀನೇ ಕಿತ್ತಿ ಎಸ್ದು ಬಿಟ್ಟ? ನೀನ್ ಹೆಂಗೆ ಎಸ್ತಿದ್ಯಾ? ಡಾಕ್ಟ್ರೆ, ಕಲ್ಲಿದ್ದಿತ್ತು ಅವ್ನ ಹಾರ್ಟ್ ಅಲ್ಲ ಡಾಕ್ಟ್ರೆ. ಮತ್ತೆಲ್ಲಿತ್ತು? ಅವ್ನ ಶರ್ಟ್ ಜೋಬಲ್ಲಿತ್ತು. ನಿನ್ ಜೊತೆ ಮಾತಾಡ್ತಿದ್ದೀನಿ ನೋಡು, ನನಗ್ ಕಲ್ ಕೆಟ್ಟಿದೆ ಅಂತಾರೆ ಅಷ್ಟೇ. ನಾನ್ ಡಾಕ್ಟ್ರು, ನೀನ್ ನರ್ಸ. ನೀನ್ ನರ್ಸ್ ಆದ್ಮೇಲೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾವ? ಆಯ್ತು ಡಾಕ್ಟ್ರೆ, ಆಯ್ತು. ನೆಲ್ದು ಬಿಡ್ತಾಳ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಾಲು ಎಡು ಬಿದ್ದು ಕೆಳಗೆ ಬಿದ್ಬಿಟ್ಟೆ, ಆಗಿಷ್ಟೇ ಇಷ್ಟಪ್ಪದ ಕಲ್ಲು ತಲೆಗೊಡ್ದ್ಬಿಡ್ತು ಸರ್. ಅವತ್ತಿಂದ ಯಾರೇ ಒಂದು ವಿಷಯ ಹೇಳಿದ್ರು 2 ನಿಮಿಷದ ಮೇಲೆ ಅತಿ ಟೆನ್ಷನ್ ಆದ್ರೆ 10 ಸೆಕೆಂಡ್ ಮೇಲೆ ನೆನಪೇ ಇರಲ್ಲ ಸರ್. ಈ ವಿಷಯ ನಿಮಗ್ ಗೊತ್ತು, ನನಗ್ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ, ಹೇಳಕ್ ಹೋಗ್ಬೇಡಿ. ನಿಮ್ಗೂ ಗೊತ್ತಾ? ನಾನು 10 ಸೆಕೆಂಡ್ ಎಲ್ಲಾ ಮರಿತೀನಿ ಅಂತ ಗೊತ್ತಾ? ಯಾರಿಗೂ ಹೇಳ್ಬೇಡ, ಸಾಳಾಗುತ್ತೆ. ಆಯ್ತು ಡಾಕ್ಟ್ರೆ. ಡಾಕ್ಟ್ರೆ, ಹೊರಗಡೆ ಪೇಷಂಟ್ ಇದಾರೆ, ಕರೀಲ್ಲ. ನೋಡ, ಒಂದ್ ಕೆಲ್ಸ ಮಾಡಮ್ಮ, ಇಲ್ಲೇ 3ನೇ ಕ್ರಾಸ್ ಅಲ್ಲಿ ಒಂದು ಹಾಸ್ಪಿಟಲ್ ಅದೇ, ಕ್ಯಾಬ್ ಮಾಡಿ ಕಳ್ಸ್ಕೊಡು. ಡಾಕ್ಟರ್ ಅಂತ ಹೇಳಿ ಹೋಗ್ ಕರೆಯ. ಯಾರಲ್ಲಿ? ಬನ್ನಿ ಇಲ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ನಿಮ್ ಹೆಸರು? ಚಂದ್ರಪ್ರಭಾ ಅಂತ ಸರ್. ಎಲ್ಲ ಸಾರ್ಟಕ್ ಚಂದ್ರ ಅಂತಾರೆ. ನಿಮ್ಮೂರು? ಬಿಜಾಪುರ. ಶಾರ್ಟ್ ಕಟ್ಟಲ್ಲಿ ಸಾರ್. ಮತ್ತೆ ಬಿಜಾಪುರ ಅಂತಾನೆ ಕರೆಯೋದ್ರಿ. ಮತ್ತೆ ಎಷ್ಟು ವಯಸ್ಸು ನಿಮ್ಗೆ? 40 ಸರ್. ತಮಾಷೆ ಮಾಡ್ಬೇಡ್ರಿ. ನಾನೇ ತಮಾಷೆ ಮಾಡ್ಲಿ ಸರ್, ನನ್ನ ವಯಸ್ಸು 40. ನೋಡಕ್ ಒಳ್ಳೆ 18 ವರ್ಷ ಹುಡುಗ ಕಾಣ್ತೀರಾ. ಇನ್ನೇನ್ ಸರ್, ಎಲ್ಲಾರು ಒಟ್ಟೆ ಕಿಚ್ಕೊಂಡು ನನಗೆ 40 ವರ್ಷ ಅಂತ ಎಲ್ಲ ಕಡೆ ಹೊಂಟಾಕ ಬತ್ತವ್ರೆ. ಆದ್ರೂ ನೋಡಕ್ ಒಳ್ಳೆ 18 ವರ್ಷ ಹುಡುಗನಂಗೆ ಕಾಣ್ತೀರಾ ಕಣ್ರಿ. ಕರೆಕ್ಟ್ ಸರ್, ನೀವು ಒಬ್ರೆ ನನ್ನ ಕರೆಕ್ಟ್ ಆಗಿ ಹೇಳರು. ಮತ್ತೇನ್ ಸಮಾಚಾರ? ನಮ್ಮ ಆಡ್ಮರಿಗೆ ಸೊಪ್ಪೇ ಇಲ್ಲ ಸರ್. ಆಮೇಲೆ ಏನ್ ಮಾಡಿದ್ರಿ? ಅದಕ್ಕೆ ತರಕ್ಕೆ ಅಂತ ಹೋಯ್ತೀನಿ, ಮಳೆನೇ ಓದಿಲ್ಲ, ಎಲ್ಲಿ ಸೊಪ್ಪು ಸಿಕ್ಕದು? ತೆಂಡೆ ಕರೆಗೆ ವರ್ಕ ಹೋಗಿ ಮಾರಕ್ ಹೋಗೋಣ ಅಂತ ಹೋದೆ ಸರ್. ನಿಮ್ ಹುಡುಗಿ ಸಿಕ್ಕುದ್ಲು, ನಮ್ಮ ಹುಡುಗಿ ಸಿಕ್ಕುದ್ಲು. ಹೋಗಿ ಟೀ ಕಾಫಿ ಕುಡ್ಕೊಂಡ್ ಬರೋದಲ್ವಾ? ನಾನ್ ಟೀ ಕಾಫಿ ಎಲ್ಲಿ ಕುಡ್ದನು? ಮತ್ತೆ ಬಾದಾಮಿ ಹಾಲು. ಏನ್ ತುಂಬಾ ಕತೆ ಹೇಳ್ತಾ ಇದ್ದೇನೆ, ಬಂದ್ರೆ ಸಮಾಚಾರ ಹೇಳಲೇ. ಸಮಾಚಾರ ಏನು ಇಲ್ಲ ಸರ್. ಏನು ಇಲ್ಲ ಅಂದ್ಮೇಲೆ ಆಸ್ಪತ್ರೆಗೆ ಯಾಕೆ ಬರ್ತೀರಿ ನೀವು? ಅದೇ ಹೇಳ್ತೀನಿ ರೀ ಸರ್, ಯಾಕೆ ಹಿಂಗ್ ರೇಗಾಡ್ತಾ ಇದ್ದೀರಿ? ಸಮಾಧಾನ ಹೇಳ್ತೀನಿ ಸರ್. ರಾತ್ರಿ ಹೊತ್ತು ಮಲಿಕನ್ನಾಗ ಸೋರ್ತದೆ ಸರ್, ಒಂದ್ ನಗಡಿ ಆಗ್ಬಿಟ್ಟದೆ. ಆಮೇಲೆ 12 ಗಂಟೆ ರಾತ್ರಿ ಆಯ್ತು ಅಂದ್ರು ಸಾಕು ಸರ್, ಎದೆ ನೋವು ಬರ್ತದೆ. ಬೆಳಿಗ್ಗೆ ಹೋಗಿ ಡಾಕ್ಟರ್ ತಗೋಣ ಅಂತ ಹೋದೆ, ಮೈಲ್ಡ್ ಅಂತ ಹಾರ್ಟ್ ಮೂವಿ ನೋಡು ಅಂದ್ರು. ಅದು ಮೈಲ್ಡ್ ಅಂತ ಹಾರ್ಟ್ ಮೂವಿ ಎಲ್ಲ ಕಣೋ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈ ಚಿಕ್ಕ ವಯಸ್ಸಿಗೆ ನನಗೆ ಹಾರ್ಟ್ ಅಟ್ಯಾಕ್. ಸಮಾಧಾನ ಮಾಡ್ಕೊಳ್ರಿ, ಮದ್ವೆ ಆಗಿದ್ಯಾ? ಬಾಲ್ಯ ಮದ್ವೆ ಆದ್ರೆ ಜನ ಬೈ ಅಲ್ವಾ ಸರ್? ನರ್ಸ್, ಇವ್ರನ್ನ ಮಲಗ್ಸ್ರಿ. ಉಸಿರಾಡಿ. ಏನಾಯ್ತು ಅಂತ ಹೇಳಿ ಸರ್. ಏನಂತ ಹೇಳನ್ರಿ? ನರ್ಸ್, ಎದೆ ಬಿಗಿ ಮಾಡ್ಕೊಳ್ರಿ. ಸರ್ ಪ್ಲೀಸ್ ಹೇಳಿ ಸರ್. ಏನಾಯ್ತು ಅಂತ ಹೇಳ್ಬಾರ್ದ? ಅವನು ಸತ್ತೋಗಿದ್ದಾನೆ ಕಣ್ರಿ. ಏನಾಯ್ತು ಅಂದ್ರೆ? ಅವನು ಸತ್ತೋಗಿದ್ದಾನೆ ಅಂದೆ. ಸರ್ ನಾನು ಬದುಕಿದ್ದೀನಿ ಸರ್. ನೀನು ಸತ್ತೋಗಿದ್ಯಾ, ಸುಮ್ನೆ ಆಸ್ಪತ್ರೆ ಬಿಟ್ಟು ಹಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ಕೆನ್ನೆ ಗಿಂಡಿ. ನೀವೆಲ್ಲ ಇರ್ರಿ, ನೀವು ಗಿಂಡಿ ಈ ಕಡೆ. ಒಂದ್ ಮುತ್ತು ಕೊಡಿ. ನೀನು ಸತ್ತೋಗಿದ್ಯಾ, ಮತ್ತು ಆಸ್ಪತ್ರೆಯಿಂದ ಹಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ತಪ್ಕೊತೀನಿ ರೀ. ಸ್ವಲ್ಪ ಉಸಿರಾಡ್ರಿ.
ಉಸಿರಾಡಿ ಉಸಿರಾಡಿ ಏ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀನು ಸತ್ತೋಗಿದ್ಯಾ ಅಂತ. ಅಯ್ಯೋ ಹೆಂಗ ನನ್ನ ಮಗನೇ, ಇದನ್ನ ಇಲ್ಲಿಗೆ ಅಡ್ಜಸ್ಟ್ ಮಾಡಿ. ಸಾರಿ ಸಾರಿ. ಉಸಿರಾಡ್ತಾ ಇದೆ ಉಸಿರಾಡ್ತಾ ಇದೆ ಉಸಿರಾಡ್ತಾ ಇದೆ. ಕಂಗ್ರ್ಯಾಚುಲೇಷನ್, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ. ಸಾರಿ, ಉಸಿರಾಡ್ತಾ ಇದ್ದೀರಾ ಅಂದೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ನರ್ಸ್ ಇವ್ರನ್ನ ಸರಿಯಾಗಿ ನೋಡ್ಕೊಳ್ರಿ. ಓ ಮೈ ಗಾಡ್, ಓ ಐ ಕಾಂಟ್ ಬಿಲೀವ್ ದಿಸ್. ನರ್ಸ್, ಪೇಷಂಟ್ ಬಹಳ ಸೀರಿಯಸ್ ಆಗಿದೆ, ತಗೋ PUC ಹಾಕಿ. ಅಯ್ಯೋ PUC ಬೇಡ ಸರ್, ಡಿಗ್ರಿಗೆ ಸೇರಿಸಿ. ನರ್ಸ್, ನಾನೇನಾರು ತಪ್ಪ ಮಾತಾಡ್ನಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ ನೋಡಿ, ನಾನು ಇವ್ರನ್ನ ICU ಹಾಕ್ತೀನಿ ಆಯ್ತಾ? ಕರ್ಕೊಂಡಾಗ ICU ಹಾಕಿ ಮತ್ತೆ ಬನ್ನಿ. ಮಾವು, ಆಸ್ಪತ್ರೆಗೆ ಕಸ ಗುಡ್ಸಕ್ ಬಂದ್ಮೇಲೆ ಕಸ ಗುಡ್ಸ್ಬಿಟ್ಟು ಹೋಗ್ಬೇಕು. ಅವ ಇಂಥವೇನ್ ನಿನ್ ಮಾತು? ಓ ನರ್ಸ್ ನೀಲಾ, ಹೌ ಆರ್ ಯು? ನೆಕ್ಸ್ಟ್ ಪೇಷಂಟ್ ಬಂದ್ರೆ ನೋಡೋ. ಯಾರಲ್ಲೇ ಬನ್ನಿ ಅಲ್ಲೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಳ್ರಿ. ನಮಸ್ಕಾರ ಡಾಕ್ಟ್ರೆ. ಯಾರಿಗೂ ತೋರಿಸ್ತಾ ಇದ್ಯಾ? ಇರಿ, ಎಲ್ಲರಿಗೂ ಹೇಳ್ತೀನಿ. ಕಂಟೆಸ್ಟೆಂಟ್ ನಮಸ್ಕಾರ. ಅಲ್ಲಿ ಯಾಕೋ ತೋರಿಸ್ತಾ ಇದ್ಯಾ? ಡಾಕ್ಟರ್ಗೆ ಹೊಡಿತೇನಾ? ನರ್ಸ್, ಇವನ್ಗೊಂದು A+B² ಇಂಜೆಕ್ಷನ್ ಕೊಡ್ರಿ. ಡಾಕ್ಟ್ರೆ, ನಾ ಬೆಳಿಗ್ಗೆ 6 ಗಂಟೆಗೆ ಎದ್ನಾ, ನೋಡ್ತೀನಿ 7 ಗಂಟೆ ಆಗಿದೆ. 7 ಗಂಟೆ ಆಗಿದ್ಯಾ? ನಂದೇ ತಪ್ಪು ಅಂತ ಪಶ್ಚಾತ್ತಾಪ ಪಟ್ಕೊಂಡು ಟಿಫಿನ್ ಮಾಡೋಣ ಅಂತ ಹೋದೆ, ನೋಡ್ತೀನಿ 12 ಗಂಟೆ ಆಗಿದೆ. ನೀವು ಅನ್ಕೊಂಡೆ? ನಾನು ಎಲ್ಲಿ ಬಂದೆ? ನಾನು ಇಲ್ಲೇ ನಿಂತಿಲ್ವ ಇಲ್ಲಿ? ನೀವ್ ಇಲ್ಲಿದ್ದೀರಾ ಅಲ್ಲಿದ್ದೀರಾ ಅನ್ಕೊಂಡು. ಏನೋ ನಿನ್ ಪ್ರಾಬ್ಲಮ್? ನನ್ ಕೈಯೇ ನನ್ ಸಮಸ್ಯೆ ಸರ್. ಅದಕ್ಕೆ ಹೆಂಗ್ ಮಾಡ್ತೀಯ? ನೀವಿದಿರಲ್ಲ ವಾಸಿ ಮಾಡಕ್ಕೆ. ಹೆಂಗ್ ಬಂತು? ಹಂಗೆ ಹಂಗೆ ಅಂದ್ರೆ ಹಂಗೆ ಲಾಗನ ಹತ್ರ ಹೋಗಿದ್ದೆ, ಅವ್ನ್ ಕಿಸ್ ಕೊಟ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಕಾರ್ತಿಕ್ನ ಹತ್ರ ಹೋದೆ, ಅವ್ನ್ ಕೊಚ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಸಂತನ ಹತ್ರ ಹೋದೆ, ಅವ್ನ್ ತುಳಿದ್ಬಿಟ್ಟ. ಎಲ್ಲಿ? ಎಡಗೈಗೆ. ಅವಾಗ್ಲೇ ಇದು ಹಿಂಗಾಗಿತ್ತು. ಏನ್ ನಿಮ್ ಹೆಸರು? ಸಂಕಷ್ಟಕರ ಬಸವರಾಜ್. ಎಲ್ಲಾ ಸಮಸ್ಯೆಗೆ ನಾನ್ ಪರಿಹಾರ ಕೊಡ್ತೀನಿ ರೀ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾದ್ರೂ ಆಯ್ತಾ ಸರ್? ಏನಿಲ್ಲ, ಟೇಕ್ ಯುವರ್ ಸೀಟ್. ಸ್ವಲ್ಪ ಬಾಯಿ ಓಪನ್ ಮಾಡ್ತೀರಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ. ನಾನು ಪ್ರೀತಿಯಿಂದ ಬಾಯಿಗಿಟ್ರೆ ನೀವು ಸ್ವಲ್ಪ ಬಾಯಿ ಓಪನ್ ಮಾಡಿ. ಅಲ್ಲ, ನಿಮ್ಗೆ 32 ಹಲ್ಲು ಕರೆಕ್ಟ್ ಆಗಿವೆಯಲ್ಲ, ಮತ್ತಲ್ಲಿ ಹಲ್ಲಿನ ಸಮಸ್ಯೆ ಅಂತ ಬಂದಿದ್ದೀರಾ? ನನಗೆ ಹಲ್ಲು ಸಮಸ್ಯೆ ಇಲ್ಲ ಡಾಕ್ಟ್ರೆ, ಈ ಕೈ ಸಮಸ್ಯೆ ಇದೆ. ಡಾಕ್ಟರ್ ಹತ್ರ ತಮಾಷೆ ಮಾಡ್ತಾ ಇದ್ಯಾ? ಆಗ್ಲೇ ಹಲ್ಲು ಸಮಸ್ಯೆ ಅಂತ ಬಂದ್ಬಿಟ್ಟು ಈಗ ಕೈ ಸಮಸ್ಯೆ ಅಂತ್ಯಾ? ಇವ್ರೇನಂತ ಬಂದು ತೋರ್ಸ್ಕೊತಾ ಇರೋದು ಹೇಳಿ? ಡಾಕ್ಟ್ರೆ, ಅವ್ರು ಹಲೋ ಅಂತಾನೆ ಬಂದಿರೋದು ಡಾಕ್ಟ್ರೆ. ಮೊದ್ಲು ನನ್ನ ಮಗನ್ ಕರ್ಕೋಗ್ ಬೆಟ್ಗೆ ಹಾಕ್ರಿ. ಬಾರೋ. ಏನೋ ಮಾಡ್ತಾ ಇದ್ಯಾ? ಸರ್, ನಾನೇನು ಮಾಡ್ತಿಲ್ಲ, ಈ ಕೈ ಮಾಡ್ತಿದ್ದೆ. ಕೈ ಬಿಡು. ಅಯ್ಯೋ, ಬಿಡಕ್ ಆಗ್ತಿಲ್ಲ ಡಾಕ್ಟ್ರೆ. ನಾವು ಅಲ್ಲೊಂದ್ ಮಚ್ಚದೆ ಕೈ ಕತ್ತರಿಸಾಕಮ್ಮ. ಅಲ್ಲ ರೀ, ಪೇಷಂಟ್ಗೆ ಹಣ್ಣು ಹಂಪ್ಲ ಕೊಡಕ್ ಬಂದ್ಮೇಲೆ ಕೊಟ್ಬಿಟ್ಟು ಹೋಗ್ಬೇಕಪ್ಪ. ಆ ಹುಡುಗಂಗೆ ಯಾಕೆ ಹೊಡಿತಾ ಇದ್ದೀರಾ? ಓ ನರ್ಸ್ ನೀಲಾ, ಅವಯ್ಯೋ. ನೆಕ್ಸ್ಟ್ ಪೇಷಂಟ್ ಯಾರು ಬರ್ತಾರ ನೋಡ್ರಿ. ಬನ್ನಿ ಇಲ್ಲೇ. ಡಾಕ್ಟ್ರೇ, ಏನೋ ಮಾಡ್ತಾ ಇದ್ಯಾ? ಡಾಕ್ಟ್ರೇ ಕಾಪಾಡಿ, ಡಾಕ್ಟ್ರೇ ಕಾಪಾಡಿ, ಕಾಪಾಡಿ ಡಾಕ್ಟ್ರೇ ಕಾಪಾಡಿ, ಕಾಪಾಡಿ ಡಾಕ್ಟ್ರೇ ಕಾಪಾಡಿ. ಕಬಡ್ಡಿ ಕಬಡ್ಡಿ ಅನ್ಕೊಂಡು ಟೆಲಿಫೋನ್ ಬೂತ್ ಒಳಗೆ ಹೋದ್ರೆ ನಾನು ಹೆಂಗ್ರ ಕಾಪಾಡೋಣ? ನೈಸ್ ಚಾಕ್, ವಂಡರ್ಫುಲ್. ಏನ್ ನಿಮ್ಗೆ ಸಮಸ್ಯೆ? ಡಾಕ್ಟ್ರೇ, ಇಲ್ಲಿ ಚಾಕು ಚುಚ್ಕೊಂಡ್ ಬಂದಿದ್ದೀನಿ, ಏನ್ ಸಮಸ್ಯೆ ಅಂತಿರಲ್ಲ. ಓ ಮೈ ಗಾಡ್, ಚಾಕು ಹೆಂಗ್ರಿ ಚುಚ್ಕೊಂಡ್ರಿ? ಡಾಕ್ಟ್ರೇ, ನಮ್ಮೂರ್ ಅಂಗಡಿಯಲ್ಲಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಡಾಕ್ಟ್ರೆ, ನಮ್ಮೂರ್ ಅಂಗಡಿಯಲ್ಲಿ ಏನೇ ತಗೊಂಡ್ರು ಮೋಸ ಮಾಡ್ತಿದ್ರು ಡಾಕ್ಟ್ರೆ. ಅದಕ್ಕೆ ಇವತ್ತೊಂದು ಚಾಕು ತಗೊಂಡು ಚೂಪಾಗಿದ್ಯಾ ಅಂತ ನನಗ್ ನಾನೇ ಚುಚ್ಕೊಂಡೆ. ನಾಯಿ
ಚಾಕು ಚೂಪಾಗಿದೆ ಅಂತ ಚೆಕ್ ಮಾಡಕ್ಕೆ ಒಂದ್ ಹಣ್ಣಿಗಲ್ವಿನ ಚುಚ್ಚೋದು. ಹಣ್ಣು ಚುಚ್ತೆ ಡಾಕ್ಟ್ರೆ, ಚುಚ್ಕೊಳ್ತು. ಆಮೇಲೆ ನನ್ಗೊಂದು ಡೌಟ್ ಬಂತು. ಏನ್ ಚಾಕ್ ಮೇಲ ಇಲ್ಲ ಹಣ್ಣು ಮೇಲೆ. ಹಣ್ಣೇನಾದ್ರೂ ಮೋಸ ಮಾಡ್ಬಿಟ್ರೆ ಡಾಕ್ಟ್ರೆ? ಈ ಪ್ರಪಂಚದಲ್ಲಿ ಹೆಣ್ಣು ಮೋಸ ಮಾಡೋಳೆ ಅಂತ ಹೇಳೋರೆ ಹೊರ್ತು ಹಣ್ಣು ಮೋಸ ಮಾಡಿದೆ ಅಂತ ಯಾರು ಹೇಳಿಲ್ಲ ಕಣ. ಇನ್ನಂತವನ್ಗೆ ಅದ್ ಯಾರು ಹೇಳಿದ್ರಂತೆ ಸಾವ್ ಹೆಂಗಿರುತ್ತೆ ಅಂದ್ರೆ ನೇಣಾಕಂತ ತೋರಿಸ್ತೀನಂತೆ. ಹಂಗಾಯ್ತು ನಿನ್ ಕತೆ. ಡಾಕ್ಟ್ರೆ ನೀವೆಲ್ಲ ಮೋಸ ಮಾಡಲ್ಲ ತಾನೆ ಡಾಕ್ಟ್ರೆ? ಯಾರು ಮೋಸ ಮಾಡಲ್ಲ, ಸುಮ್ನಿರಿ. ಸ್ವಲ್ಪ ಇದು ಓದಿ. ABC ಡಾಕ್ಟ್ರೆ. ಯಾಕೆ ಇದನ್ನ ಓದಿ. ಡಾಕ್ಟ್ರೆ ಇದೇನ್ ಹಾಸ್ಪಿಟ್ಲ್ ಅಂಗನವಾಡಿನ? ಯಾಕೆ? ಕಣ್ಣೆಲ್ಲ ಕರೆಕ್ಟ್ ಆಗಿದೆಯಲ್ಲ, ಮತ್ತೆ ಕಣ್ ಸರಿಲ್ಲ ಅಂತ ಯಾಕೆ ಬಂದು ಅಡ್ಮಿಟ್ ಆಯ್ತಾ ಇದ್ದೀರಾ? ನಾನು ಹಂಗನ್ನ. ನೀವಂದಾನೆ ನಾನ್ಸು ನನ್ಗೇನ್ ಕನ್ಸ್ ಬಿದ್ದಿತ್ತಾ? ನಾರ್ಸ್ ಇವ್ರೇನಂತ ಬಂದು ಹೇಳಿರೋದು ಹೇಳಿ. ಡಾಕ್ಟ್ರೆ ಅವ್ರು ಕಣ್ಣು ಅಂತಾನೆ ಬಂದಿದ್ದು ಡಾಕ್ಟ್ರೆ. ಹಲೋ, ನನ್ ಕಣ್ಣೋವು ಅಂತ ಬಂದ ಮಿಸ್ಟರ್. ಹಲೋ ಹಲೋ, ನನ್ಗೇನ್ ಗೊತ್ತು? ಡಾಕ್ಟ್ರೆ ಏನಾರು ಸುಳ್ಳು ಹೇಳ್ತಾರ? ವೈದ್ಯೋ ನಾರಾಯಣೋ ಹರಿ ಹೊರದ್ ಬಿಸಾಕ್ ಬಿಡ್ತಾರೆ. ಹೌದು, ಕಣ್ಣೋವೇ ಇರ್ಬೇಕು. ನೀವೆಲ್ಲ ಮೋಸ ಮಾಡಲ್ಲ ತಾನೆ? ಮೋಸ ಮಾಡ್ತಿಲ್ಲ ಮಾರಾಯ. ಹಾಗಾದ್ರೆ ಕಣ್ಣು ಆಪರೇಷನ್ ಮಾಡಿ. ನಾನಿಲ್ವಾ? ಎಲ್ಲ ಪರಿಹಾರ ನಾನೇ ಕೊಡ್ತೀನಪ್ಪ. ಅಯ್ಯೋ, ಓ ಮೈ ಗಾಡ್, ಇಷ್ಟುದ್ದ ಚಾಕು ಚುಚ್ಕೊಂಡು ಕಣ್ಣ ಮಿಟಿನ್ ಬಿಡ್ತಾ ಇದೆಯಲ್ಲ, ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ನಾನು ಅವಾಗ್ಲೇ ಅದನ್ನೇ ಅಲ್ವಾ ಹೇಳಿದ್ದು. ಚೆನ್ನಾಗಿದೆ ಕಣಯ್ಯ, ಚೆನ್ನಾಗಿದೆ. ಆಗ್ತಾನೆ ಹುಟ್ಟಿರೋ ಮಗು ತಾಯಿಗೆ ಹೇಳ್ತಂತೆ, ಅಮ್ಮ ಅಮ್ಮ ಅಮ್ಮ. ನಾನು ಹುಟ್ಟಿದ ಮೇಲೇನೆ ನಿನಗೆ ಅಮ್ಮ ಎನ್ನುವ ಪದವನ್ನು ಕಲಿಸಿಕೊಟ್ಟಿದ್ದ ಅಮ್ಮ. ಏನಿದು ವಿಧಿಲೀಲೆ ವಾ, ಏನಿದು ವಿಧಿಲೀಲೆ. ನೀವೆಲ್ಲ ಸೇರ್ಕೊಂಡು ಮೋಸ ಮಾಡಲ್ಲ ತಾನೆ? ಮೋಸ ಮಾಡ್ತಿಲ್ಲ ಮಾರಾಯ. ನಾವೇನು ಮೋಸ ಮಾಡದಿಲ್ಲ, ಸುಮ್ನಿರ್ರಿ. ಸ್ವಲ್ಪ ಇಟ್ಕೊಳ್ರಿ. ಸ್ವಲ್ಪ ಕೊಡಿ. ಇಲ್ಲ ತಾನೆ ಚುಚ್ಚಿದ್ದು? ಸರ್, ನಾನ್ ಬಂದದ್ದು ಎದೆ ನೋವು ಅಂತ. ನೀವೇ ತಾನೆ ಅಂಗಡಿಯಿಂದ ಚಾಕು ಚುಚ್ಕೊಂಡು ಬಂದವರು? ಅಯ್ಯೋ ಡಾಕ್ಟ್ರೆ, ನಾನ್ ಬಂದದ್ದು ಎದೆ ನೋವು ಅಂತ. ಕರೆಕ್ಟ್ ಕರೆಕ್ಟ್. ಚಾಕು ಚುಚ್ಕೊಂಡಿದ್ರಲ್ಲ ನೋಡಿ, ಒಂದ್ 2-3 ಗಂಟೆ ಟೈಮು ಎದೆ ನೋವು ಇದ್ದೇ ಇರುತ್ತೆ. ಚಿನ್ನ ಚಿನ್ನ, ನಾನು ಇನ್ನೊಂದ್ 2 ಗಂಟೆ ಟೈಮಲ್ಲಿ ಮನೆಗೆ ಬರ್ತಿದ್ನಲ್ಲ, ನೀನ್ ಯಾಕೆ ನಾನು ಹುಡಿಕೊಂಡ್ ಬರಕ್ ಹೋದೆ? ಹಲೋ, ಇವರಿಬ್ರು ಗಂಡ ಹೆಂಡ್ತಿನಾ? ಅಯ್ಯೋ, ನಾನೇನ್ ಕಣ್ಣಿ ಕೇಳು, ನಾನೇನ್ ಮದುವೆ ಮಾಡ್ಸಕ್ ಹೋಗಿದ್ದ. ನನ್ ಕಷ್ಟ ನನ್ಗೆ ಸುಮ್ ಕೂತ್ಕೋತಾಗೆ. ಏನ್ ಮಾಡ್ತಾ ಇದ್ಯಪ್ಪ? ಮೊದ್ಲು ನಾನು ಫಾಸ್ಟ್ ಫುಡ್ ಮಾಡ್ತಿದ್ದೆ. ಚಿದಾ, ನೀನ್ ಮಾತ್ರ ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ, ಆಯ್ತಾ? ಡ್ಯೂಟಿ ಅವರಲ್ಲಿ ನೀವೇನ್ರಿ ಮಾಡ್ತಾ ಇದ್ದೀರಿ ತಪ್ಕೊಂಡು? ಹೋಗಿ ಕೆಲಸ ನೋಡಗ್ರಿ. ಮೈ ಗಾಡ್ ರೀ, ಅಲ್ಲ ರೀ, ಎದೆ ನೋವಿರೋರು ಚಾಕು ಚುಚ್ಕೊಂಡು ರಕ್ತ ಹೋದ್ರೆ ಬದುಕಕ್ ನೀವೇನ್ ಭಕ್ತ ಕುಮಾರನ? ಹಾರ್ಟ್ ಅಟ್ಯಾಕ್ ಇರೋರು ಜೋರಾಗಿ ಹರ್ಚಬಾರ್ದು, ವೈಲ್ಡ್ ಆಗಿ ವರ್ಕ್ ಮಾಡ್ಬೇಕು. ಚಾಕು ಇಲ್ಲಿತ್ತಲ್ವೇನ್ರಿ? ಈ ಕಡೆ ಇತ್ತು ಕಣ. ಓ ಸಾರಿ ಸಾರಿ ಸಾರಿ. ನೋಡಿ, ಹಿಂಗ್ ಈಗ ಹಿಂಗ್ ತೆಗೆದು ಅದನ್ನ ಟಿಶ್ಯೂ ಪೇಪರ್ಲಿ ಒರೆಸ್ಬೇಕ್ರಿ. ನಾಯಿ ನಾಯಿ, ನೀನ್ ಸರಿಯಾಗಿದ್ಯಲ್ಲ, ನಾವ್ ಸರಿಯಾಗಿದ್ದೀವ ಅನ್ನೋದು ಅರ್ಥ ಆಗ್ತಾ ಇಲ್ವಲ್ಲ. ಒಂದು ಕ್ಯಾರೆಕ್ಟರ್ ಇಲ್ಲಿ ಎಂಟ್ರಿ ಆಗ್ತಾ ಇದೆ, ಒಂದು ಎಂಟ್ರಿ ಸಾಂಗ್ ಇಲ್ಲ, ಏನಿಲ್ಲ. ನರೇಶ, 10 ನಿಮಿಷ ಡೇಟಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಏನಮ್ಮ ಇದು ಅವಾಂತರ? ಈ ಕೋತು ನನ್ನ ಮಗನ್ನ ನೀನು ಕಟ್ಟಾಕೋತಂದ್ರೆ ಯಾಕಮ್ಮ ಇನ್ನು ಬಿಟ್ಕೊಂಡಿದ್ಯಾ? ಪೇಷಂಟ್ ತರ ನೋಡ್ಕೊಳಕ್ ಆಗಲ್ವಾ? ಡಾಕ್ಟ್ರೆ ನೋಡಿ, ಪದೇ ಪದೇ ನೀವು ಅವ್ರನ್ನ ಪೇಷಂಟ್ ಅಂತ ಕರಿಬೇಡಿ ಡಾಕ್ಟ್ರೆ. ಯಾಕಮ್ಮ? ಯಾಕಂದ್ರೆ ಅವ್ರು ನನ್ ಗಂಡ. ನೀನು ಪಿಂಡ. ತಾಳಿ 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 ಬಾಳು ಜೀವ ನೀ ಕಡೆ,
ಹಾಡೇಳು. ತಾಲಿ ತಾಲಿ ಚಿನ್ನದ ತಾಲಿ, ಒಡಿನ ತಾಲಿ ಚಿನ್ನದ ತಾಲಿ. ಮುತ್ತೈದೆಯರೇ ನನ್ನ ಮತಕ್ಕೆ ಟಾಕದೊಂದು ಬುಟ್ಟ ಅಂದ್ರೆ ಮಗನೇ ರಕ್ತ ಬಳ್ಳ ಬಳ್ಳ ಅಂತ ಅರಿಬೇಕು. ನೋಡಿ 6 ತಿಂಗಳಿಂದಾನೇ ಇವ್ರಿಗೆ ಈ ರೋಗ ಇದೆ. ಇನ್ ಒಂದೇ ಒಂದ್ ತಿಂಗಳು ಮಾತ್ರ ಅವ್ರು ಬದುಕಿರ್ತಾರೆ. ಅವ್ರು ಬದುಕಿರೋಷ್ಟು ದಿನ ಹೆಂಗೋ ಬದುಕ್ಲಿ ಅಂತ ಬಿಟ್ಟಿದ್ದೀನಿ. ಎಷ್ಟೇ ಆಗ್ಲಿ ಹೆಣ್ಣು ತ್ಯಾಗಮಯಿ ಅಲ್ವಾ? ಯಾವ ಮೈ? ತ್ಯಾಗಮಯಿ ಅಲ್ವಾ? ಪಿಂಡ ಶೇಂಗಾ ಮೋಸ. ಕೊನೆಗೂ ನೀವೆಲ್ಲ ಸೇರ್ಕೊಂಡು ಮೋಸ ಮಾಡ್ಬಿಟ್ರಿ ಅಲ್ವಾ? ನಾನು ಮೋಸ ಮಾಡಿಲ್ಲ ಮಾರಯ್ಯ. ಮುಟ್ರಲ್ಲ ಲೇ, ಯಾರಿ ಕೆಳಗೆ ಹುಲ್ ಕುಯ್ಕ ಹೋಗ್ಬಿಟ್ರಿ. ಯಾವ ನನ್ನ ಮಗನ ಬುಡಕ್ಕೆಲ್ಲ ಕರ್ಲೇ ನಿಮ್ನ. ನಿನ್ನೊಬ್ಬನ ಆಸೆ ಈಡೇರ್ಸಕ್ಕೆ ಅಷ್ಟು ಜನ ಜೀವನೇ ತಗೊಂಡ್ಬಿಡ್ತಿದ್ಯಲ್ಲೋ ಗೊಬ್ಬರ. ಇಂಥವ್ರೆಲ್ಲ ಡಾಕ್ಟರ್ ಆಗ್ಬಿಟ್ರೆ ದೇವ್ರೇ ಗತಿ. ರಚಿತಾ, ಗೊಬ್ಬರ ನಾನ್ ಸಿಂಕ್ ಆಗಿರೋದಕ್ಕೆ ನಾವು ಹಂಗೆ ನಾನ್ ಸಿಂಕ್ ಆಗ್ಬಿಟ್ಟಿದೀವಿ. ನಿಜವಾಗ್ಲೂ ಅವನಿಂದ ಇಷ್ಟು ಜನ 1 2 3 4 5 5 ಜನ ಬಲಿ ತಗೊಂಡ್ಬಿಡ್ತಿದೆ ನಿರಂಜನ್ ಹೇಳ್ದಂಗೆ ಖಂಡಿತವಾಗ್ಲು. ಅಂಡ್ ಫೈನಲಿ ನಮ್ಮ ಒರಿಜಿನಲ್ ಡಾಕ್ಟರ್ ಬಂದ್ಮೇಲೆ ನಮ್ಗೆಲ್ಲ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಸ್ಕೆಟ್. ಅಂಡ್ ನೋಡಿದಾಗ ನಿಜವಾಗ್ಲೂ ಅದು ಕಾಯಿಲೆ ನಾವು ಸಿನಿಮಾ ಟ್ರೈಲರ್ ನೋಡಿದಾಗಲೇ ಭಯಂಕರವಾಗಿತ್ತು. ಬಟ್ ಈ ಸ್ಕಿಟ್ ಅಲ್ಲಿ ಅದನ್ನ ಅಳವಡಿಸ್ಕೊಂಡು ಮಾಡೋದು ಇನ್ನೂ ಭಯಂಕರ. ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಬಸ್ಸು ಅವರೇ. ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು. ಸೊ ಗುರು ಸರ್, ಕಾನ್ಸೆಪ್ಟ್ ಫನಿ ಕಾನ್ಸೆಪ್ಟ್, ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಗೊಬ್ಬರ ಅವನ ಸಿಗ್ನೇಚರ್ ಸ್ಟೈಲ್ ಒಂದು ಸ್ಮೈಲ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ. ಅಫ್ಕೋರ್ಸ್ ಕಾಯಿಲೆ ಸ್ವಲ್ಪ ಡಿಫ್ರೆಂಟ್. ಯಾವುದು ನಮ್ಮ ಅರ್ಜುನದ್ದು ಎಂಟ್ರಿನೂ ಚೆನ್ನಾಗಿತ್ತು. ನಾನು ಹೇಳ್ಬೇಕಂದ್ರೆ ಪರ್ಫಾರ್ಮೆನ್ಸ್ ಲೆಕ್ಕದಲ್ಲಿ ಐ ಥಿಂಕ್ ಎವ್ರಿಬಡಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಕೀಪ್ ಇಟ್ ಅಪ್. ಓಕೆ, ಥ್ಯಾಂಕ್ ಯು. ಎಸ್ ಸತೀಶ್ ಅವರೇ, ನೀವು ಹೇಳಿ. ಎಸ್, ವೆರಿ ನೈಸ್. ತುಂಬಾ ಚೆನ್ನಾಗಿ ಮಾಡಿದ್ರಿ, ಒಳ್ಳೆ ಎನರ್ಜಿ ಇತ್ತು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಹುಡುಗರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದ್ದು. ಇನ್ನೂ ಸಖತ್ ಪರ್ಫಾರ್ಮ್ ಮಾಡಿ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಇಷ್ಟು ತನಕ ನಮ್ಮ ಜೊತೆ ಅಯೋಗ್ಯ ಚಿತ್ರತಂಡ ಇತ್ತು. ಸೊ ಚಿತ್ರತಂಡದ ನಾಯಕಿ ರಚಿತಾ ರಾಮ್ ಅವರು ಇದ್ರು ಈ ಒಂದು ಅಮೋಘವಾದ ಗಳಿಗೆನಲ್ಲಿ. ಅಂಡ್ ಚಿತ್ರದ ನಾಯಕ ಸತೀಶ್ ನೀನಾಸಂ ಕೂಡ ಇದ್ರು. ಹಾಗೆ ಈ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತ ಗುರು ಸರ್ ಕೂಡ ಇದ್ರ ಚಿತ್ರದಲ್ಲಿ ಇದ್ದಾರೆ. ಸೊ ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬಂದ್ರೆ ನಿಮ್ಮನ್ನ ಬೀಳ್ಕೊಡುವಂತ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಈಗ ನಮ್ಮ ಜೊತೆ ಅಯೋಗ್ಯ ಚಿತ್ರದ ನಿರ್ದೇಶಕರಾದಂತಹ ನನ್ನ ಗೆಳೆಯ ಮಹೇಶ್ ಕೂಡ ಇಲ್ಲಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಮಜಾ ಭಾರತ ಹೇಗನಿಸ್ತು ಇವತ್ತಿನ ಮಜಾ ಭಾರತ? ಎಂಜಾಯ್ ಮಾಡಿದೆ ಸಿಕ್ಕಾಪಟ್ಟೆ ನಾನು. ನಾವು ಈಗ ಪ್ರಮೋಷನ್ ಅದು ಇದು ಕೆಲಸ ಕಾರ್ಯಗಳ ಮಧ್ಯೆ ಬೇರೆ ಬೇರೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಟೈಮ್ ಹೋಗ್ತಾ ಇರುತ್ತೆ. ನಮಗೂ ಒಂದ್ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮಜಾ ತಗೊಳಕ್ ಒಂದ್ ಜಾಗ ಬೇಕು. ಅದನ್ನ ನೀವು ವ್ಯವಸ್ಥೆ ಮಾಡ್ಕೊಟ್ರಿ ನಮಗೆ. ಅಂಡ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಎಲ್ಲ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಂಡ್ ಅಫ್ಕೋರ್ಸ್ ನಿಮ್ದೇ ವೇದಿಕೆನಲ್ಲಿ ನಮ್ಮ ಹೀರೋಯಿನ್ ಜಡ್ಜ್ ಆಗಿದ್ದಾರೆ. ಅವ್ರ ಜೊತೆನೆ ಒಂಥರ ಇದು ವಿಚಿತ್ರವಾದ ಕಾಂಬಿನೇಷನ್ ಅಂತ ಹೇಳ್ಬೋದು. ಅವ್ರದೇ ರಿಯಾಲಿಟಿ ಶೋ ಬಂದು ಅವ್ರದೇ ಸಿನಿಮಾ ಪ್ರಮೋಟ್ ಮಾಡೋದು, ಅದು ಚೆನ್ನಾಗಿತ್ತು. ಅಂಡ್ ಗುರುಕಿರಣ್ ಅಂಡ್ ನೀವು ಅಂಡ್ ಅಫ್ಕೋರ್ಸ್ ಇಡೀ ಮಜಾ ಭಾರತದ ತಂಡಕ್ಕೆ ಮತ್ತು ಸೂಪರ್ ಕಲರ್ ಸೂಪರ್ನವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಗಸ್ಟ್ 2nd ವೀಕ್ ಅಥವಾ 1st ವೀಕ್ ಅಲ್ಲಿ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ಅಯೋಗ್ಯನನ್ನ ಯೋಗ್ಯನನ್ನಾಗಿ ಮಾಡುವ ಹೀರೋಯಿನ್ ರಚಿತಾ ರಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ತುಂಬಾ ಚೆನ್ನಾಗಿದೆ ಗೈಸ್. ಅಂಡ್ ಎಲ್ಲ ಎಲಿಮೆಂಟ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಸಿನಿಮಾ ಬರೋಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಹೆವಿ ಬಿಲ್ಡಪ್ ಕೊಡೋದಕ್ಕಿಂತ ಸಿನಿಮಾ ನೋಡಿದ್ಮೇಲೆ ಜನದ ಬಿಲ್ಡಪ್ ನಮಗ್ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ಲೀಸ್ ರಿಲೀಸ್ ಆಗ ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಅಯೋಗ್ಯ ತಂಡಕ್ಕೆ ಯೋಗ್ಯವಾದ ಪುರಸ್ಕಾರ ಇಡೀ ಕರ್ನಾಟಕದಾದ್ಯಂತ, ದೇಶಾದ್ಯಂತ, ಪ್ರಪಂಚದಾದ್ಯಂತ ಸಿಗಲಿ ಅಂತ ನಮ್ಮ ಮಜಾ ಭಾರತದ ಪರವಾಗಿ ನಾವು ಕೇಳ್ಕೊತಾ ಇದೀವಿ. ಸೊ ಇದೇ ಖುಷಿನಲ್ಲಿ ಕಾವೇರಿ ನೀರಲ್ಲಿ ಬೆಳೆದಿರ್ತಕ್ಕಂತಹ ನಮ್ಮ ತೋಟದ ಹೂಗುಚ್ಛ ಬರ್ಲಿ.
ಈ ಒಂದು ಸಂಚಿಕೆಯ ಕಡೆಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರೀತಿ ಅನ್ನೋದು ಕಡಿತಾ ಇದ್ದಂಗೆ, ಕೆರಿತಾ ಇದ್ರೆ ಮಜಾ ಇರುತ್ತೆ, ಕೆರೆದಾದ್ಮೇಲೆ ಗಾಯ ಆಗೋಗುತ್ತೆ. ಸೊ ಕೆರಿಯಕ್ ಮುಂಚೆ ಯೋಚನೆ ಮಾಡಿ ಕೆರ್ಕೊಳ್ಳಿ. ಇದನ್ನ ಹೇಳ್ತಾ ಮನೆಗೆ ಹೋಗ್ಬೇಕು. ನನ್ನ ಕೆರೆತ ಕಾಯ್ತಾ ಇದೆ ಮನೆಯಲ್ಲಿ, ಊಟಕ್ಕೆ ಹೋಗ್ಬೇಕು. ಓಕೆ ಬಾಯ್, ಗುಡ್ ನೈಟ್.